ಹೃದ್ಯಾರ ಶುದ್ಧ ವಿದ್ಯಾರ ಮಧ್ವಾರ ಚ ನಮೋ ನಮಃ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾರತೆ ಪ್ರಾಜ್ಞಮೌಲಿಃ. ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವದೇವ ಹಿ. ನೌಮಿನ್ಯಾರ ಸುಧಾದಿಕರ್ಜರ ಮುನೀನ್ ಶ್ರೀಪಾದರತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀ ಸತ್ಯೋವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾರ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲರೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಾಂಗ್ಮಾ ಕೃಥಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ. ದಯಾನಿಧಿಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜರಾಖ್ಯ ಗುರುಂ ಭಜೆ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ. ಮಹಾಮಹಿಮ ಸದ್ಗುರುಂ ಮಾಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಸ್ತಾನ್ನಮಸ್ಯೆ ಗುರುನ್ ಮಮ. ಸ್ವಸ್ತ್ಯಸ್ತು ಹರಿಃ ಓಂ ಹರಿಃ ಓಂ ಹರಿಃ ಓಂ. ವಾದಿರಾಜರು ರಚನೆ ಮಾಡಿರತಕ್ಕಂತಹ ಕೃಷ್ಣಾಷ್ಟಕ, ಅದರ ಅರ್ಥವನ್ನು ನಾವು ತಿಳಿತಾ ಇದ್ದೇವೆ. ಭಗವಂತನನ್ನು ನಿರಂತರ ಸ್ತೋತ್ರ ಮಾಡ್ತಾ ಇರಬೇಕು. ಭಗವಂತನನ್ನು ನಿರಂತರವಾಗಿ ಸ್ತೋತ್ರ ಮಾಡ್ತಾ ಯಾರಿರ್ತಾರೆ ಅಂಥವರಿಗೆ ಮಾತ್ರ ಪಾಪಗಳು ಪರಿಹಾರ ಆಗ್ತದೆ, ಅಂಥವರಿಗೆ ಮಾತ್ರ ತತ್ವಜ್ಞಾನ ಸಿಗ್ತದೆ, ಅಂಥವರಿಗೆ ಮಾತ್ರ ಈ ಸಂಸಾರ ದೂರವಾಗ್ತದೆ, ಅವರು ಮಾತ್ರ ಮುಕ್ತರಾಗ್ತಾರೆ. ಯಾರು ದೇವರ ಸ್ಮರಣೆಯನ್ನು ಮಾಡೋದಿಲ್ಲ ಅವರಿಗೆ ಸರ್ವಥಾ ಮೋಕ್ಷ ಇಲ್ಲ ಅಂತ ಶಾಸ್ತ್ರ ನಮಗೆ ಹೇಳಿಕೊಟ್ಟಿದೆ. ಹೀಗಾಗಿ ಒಂದೇ ಸ್ತೋತ್ರವನ್ನು ಒಂದೇ ಸ್ತುತಿಯಿಂದ ದೇವರನ್ನು ಕೊಂಡಾಡಿದರೆ ಅದು ಮನಸ್ಸಿಗೆ ಹಿಡಿಸೋದಿಲ್ಲ. ಹಾಡಿದ್ದು ಹಾಡೋ ಕಿಸಬಾಯಿದಾಸ ಅಂತಂತಾರಲ್ಲ, ಬಹಳ ಪ್ರಸಿದ್ಧ ಹಾಡಾಗಿರಬಹುದು, ಬೇಕಾದಷ್ಟು ತತ್ವಗಳು ಅದರಲ್ಲಿರಬಹುದು. ಆದರೆ ನಿತ್ಯ ಅದೇ ಹಾಡು ಹಾಡ್ತಾ ಹೋದರೆ ನಮಗೆ ಬೇಸರ ಅನ್ನಿಸ್ತದೆ. ಏನಾದರೂ ಒಂದು ಹೊಸತನ ಬೇಕು ಅಂತ ನಾವು ಹುಡುಕಾಡ್ತಾ ಇರ್ತೇವೆ. ಹೊಸತನ ಇಲ್ಲ ಅಂತಾದರೆ ಅದನ್ನು ಕೈ ಬಿಟ್ಟು ಬಿಡ್ತೇವೆ. ಆದರೆ ಅದು ನಮ್ಮ ಮೂರ್ಖತನ. ದೇವರು ನಿತ್ಯ ನೂತನ ಭಗವಂತ. ಭಗವಂತನ ಸ್ತೋತ್ರಗಳು ಸಹ ನಿತ್ಯ ನೂತನ. ಮಹಾಭಾರತ, ರಾಮಾಯಣ, ಭಾಗವತಾದಿಗಳಲ್ಲಿ ಬಂದಿರತಕ್ಕಂತಹ ಭಗವಂತನ ಸ್ತೋತ್ರಗಳಾಗಲಿ, ವೇದಗಳಲ್ಲಿ ಬಂದಿರತಕ್ಕಂತಹ ಭಗವಂತನ ಸ್ತೋತ್ರಗಳಾಗಲಿ, ಅದು ನಿತ್ಯ ನೂತನ. ನಾವು ತಿಳಿದಷ್ಟು, ವಿಚಾರ ಮಾಡಿದಷ್ಟು ಹೊಸ ಹೊಸ ಅರ್ಥಗಳು ಹೊಳಿತಾ ಹೋಗ್ತದೆ. ಅಲ್ಲಿಯ ಮಹಿಮೆಯನ್ನು ಚಿಂತನೆ ಮಾಡಿದಷ್ಟು ರೋಮಾಂಚನ ಆಗ್ತಾ ಹೋಗ್ತದೆ. ಅಷ್ಟು ಅದ್ಭುತವಾಗಿರತಕ್ಕಂತಹ ಸ್ತೋತ್ರ ಸಾಹಿತ್ಯ ನಮ್ಮ ಮಹಾಭಾರತ, ರಾಮಾಯಣ, ಪುರಾಣ, ವೇದ ಇತಿಹಾಸಗಳಲ್ಲಿ ಬಹಳ ಅಪರೂಪವಾಗಿ ಇವೆ. ಆದರೂ ಸಹ ಮನುಷ್ಯನಿಗೆ ಅದೊಂದು ರಾಗಬದ್ಧವಾಗಿ ಲಲಿತವಾಗಿ ಸ್ತೋತ್ರ ಇದ್ದರೆ ಅಲ್ಲಿಗೆ ಮತ್ತಿಷ್ಟು ಚೆನ್ನಾಗಿರ್ತದೆ ಅಂತ ಆ ಉದ್ದೇಶದಿಂದಾಗಿ ವಾದಿರಾಜರು ಬೇರೆ ಬೇರೆ ಧಾಟಿಗಳಲ್ಲಿ ಅನೇಕ ಸ್ತೋತ್ರಗಳನ್ನು ಮಾಡಿದ್ದಾರೆ. ಅದರಲ್ಲಿ ಹಾಡಿಕೊಳ್ಳಲಿಕ್ಕೆ ಅನುಕೂಲವಾಗುವಂತೆ ಈ ಕೃಷ್ಣಾಷ್ಟಕವನ್ನು ರಚನೆ ಮಾಡ್ತಾ ದೇವರನ್ನು ಸ್ತೋತ್ರ ಮಾಡ್ತಾರೆ. ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯಾಧೃತ ಭೂಧರ ಅಂಬುರುಹೋದರ ಸ್ವಜನೋದರ. 6 ವಿಶೇಷಣಗಳಿಂದ ಈ ಶ್ಲೋಕದಲ್ಲಿ ಮೊದಲಿನ ಪಲ್ಲವಿಯಲ್ಲಿ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ನಿನ್ನೆ ನಾವು 2 ವಿಶೇಷಣಗಳ ಮಹಿಮೆಯನ್ನು ಆಗಾಗಲೇ ತಿಳಿದು ಬಿಟ್ಟಿದ್ದೇವೆ. ದೇವರು ಅಚ್ಯುತ, ದೇವರಿಗೆ ಚ್ಯುತಿ ಇಲ್ಲ.
ದೇವರಿಗೆ ಚ್ಯುತಿ ಇಲ್ಲ ಅಂತ ಹೇಳ್ತಾ ನಮಗೆ ಚ್ಯುತಿ ಇದೆ ಅಂತ ಅನ್ನೋದನ್ನು ವಾದಿರಾಜರು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ನಮ್ಮ ದೋಷಗಳನ್ನು ನಾವು ಹೇಳ್ಕೊಳ್ಬಾರ್ದಲ್ಲ ಅನ್ನೋದಕ್ಕಾಗಿ ನಮ್ಮ ದೋಷಗಳನ್ನು ಹೇಳಿಕೊಳ್ತಾ ಇಲ್ಲ, ಆದರೆ ದೇವರ ಗುಣಗಳನ್ನು ಹೇಳುವ ಮೂಲಕ ನಮ್ಮ ದೋಷ ಏನು ಅಂತ ತೋರಿಸಿಕೊಡ್ತಾ ಇದ್ದಾರೆ ವಾದಿರಾಜರು. ಬಹಳ ಅದ್ಭುತವಾಗಿ ಅದನ್ನು ತೋರಿಸ್ತಾ ಇದ್ದಾರೆ. ನಿನ್ನಲ್ಲಿ ಈ ತರಹದ ಗುಣ ಇದೆ, ಈ ತರಹದ ದೋಷ ನಿನ್ನಲ್ಲಿ ಇಲ್ಲ, ಆ ದೋಷ ನನ್ನಲ್ಲಿ ಇದೆ. ನಾನು ಬಿದ್ದಿದ್ದೇನೆ, ನೀನು ಎಲ್ಲಿಯೂ ಬೀಳುವವನಲ್ಲ, ಚ್ಯುತ ನಾನು ಅಚ್ಯುತ ನೀನು ಅನ್ನೋದಕ್ಕಾಗಿ ನನ್ನನ್ನು ರಕ್ಷಣೆ ಮಾಡು. ಅಲ್ಲಪ್ಪ ಬಿದ್ದಿದ್ದೀಯಲ್ಲ, ಹೇಳಬಹುದಲ್ಲ ನೀನೇ ಹೇಳು ಅಂತ ಅಂದರೆ ವಾದಿರಾಜರಂತಾರೆ, ನೀನು ಅಜಿತ, ನಿನ್ನನ್ನು ಯಾರೂ ಗೆಲ್ಲಿಕ್ಕಾಗೋದಿಲ್ಲ, ಆದರೆ ನಾನು ಯಾರನ್ನೂ ಗೆಲ್ಲಿಕ್ಕೆ ಆಗೋದಿಲ್ಲ. ನಾನು ಬಿದ್ದಿದ್ದೇನೆ. ಹೇಗೆ ಬಿದ್ದಿದ್ದೇನೆ ಅಂದರೆ ಸೋತು ಬಿದ್ದು ಬಿಟ್ಟಿದ್ದೇನೆ. ವೃದ್ಧರು ಬಿದ್ದಾಗ ಹೇಳಲಿಕ್ಕೆ ಆಗೋದಿಲ್ಲಲ್ಲ, ಹಾಗೆ ಅನಾದಿ ಕಾಲದ ವೃದ್ಧ ನಾನು. ಕನಕದಾಸರು ಹರಿಭಕ್ತ ಸಾರದಲ್ಲಿ ಒಂದು ಅದ್ಭುತವಾಗಿರತಕ್ಕಂತಹ ಮಾತನ್ನು ಹೇಳ್ತಾರೆ. ನಮ್ಮ ವಾರ್ಧಕ್ಯ ಎಷ್ಟಿದೆ, ಎಷ್ಟು ಹಳಬರು ನಾವಾಗಿದ್ದೇವೆ ಅಂದರೆ, ಪದ್ಯ ನನಗೆ ಸರಿಯಾಗಿ ನೆನಪಿಲ್ಲ, ಭಾವ ಈ ರೀತಿಯಾಗಿದೆ. ನಾವು ಅನೇಕ ಸಲ ಹುಟ್ಟಿದ್ದೀವಲ್ಲ, ಅನಾದಿ ಕಾಲದಿಂದ ಹುಟ್ಟಾನೇ ಬಂದಿದ್ದೇವೆ, ಅನಾದಿ ಕಾಲದಿಂದ ಹುಟ್ಟಾ ಬಂದಿದ್ದೇನೆ ಜೀವ. ಆ ಜೀವ ಹುಟ್ಟಿದಾಗ ತಾಯಿಯ ಹಾಲನ್ನು ಕೊಡದಿರ್ತಾನಲ್ಲ, ಪಯ ಬಿಂದುಗಳನದ ನೆನೆಸಲಳವೆ ಸಪ್ತ ಸಾಗರ ಕಧಿಕವೆನಿಸುವುದು. ಕನಕದಾಸರಂತಾರೆ, ಆ ತಾಯಿಯ ಹಾಲನ್ನು ಉಣ್ಣುವಾಗ ಕುಡಿಯುವಾಗ ಒಂದೊಂದು ಹನಿ ಕೆಳಗೆ ಬಿದ್ದಿರ್ತದಲ್ಲ, ಕೆಳಗೆ ಬಿದ್ದ ಒಂದೊಂದು ಹನಿಯನ್ನು ಲೆಕ್ಕ ಮಾಡಿದರೆ 7 ಸಾಗರಕ್ಕಿಂತಲೂ ಅಧಿಕವಾಗ್ತದೆ ಅಂತ ಹೇಳ್ತಾರೆ. ಅಷ್ಟು ಜನ್ಮಗಳು ನಮಗಾಗಿದೆ. ಸುಮ್ಮನೆ ಒಂದು ಲೆಕ್ಕಕ್ಕಾಗಿ ಹೇಳಿದ್ದು, ಅದು ಪರ್ಫೆಕ್ಟಾದ ಈ ಲೆಕ್ಕ ಅಲ್ಲ, ಅದು ಸರಿಯಾಗಿ ಇಷ್ಟೇ ಅಂತ ಅಲ್ಲ, ಸಪ್ತ ಸಾಗರಕ್ಕೆ ಅಧಿಕವೆನಿಸುವುದು ಅಂತ ಹೇಳ್ತಾರೆ. ಅಷ್ಟು ಜನ್ಮಗಳಲ್ಲಿ ನಾವು ಬಂದಿದ್ದೇವೆ, ಅಷ್ಟು ಯೋನಿಗಳಲ್ಲಿ ನಾವು ಬಿದ್ದಿದ್ದೇವೆ. ಹೀಗಾಗಿ ಅಷ್ಟು ಯೋನಿಗಳಲ್ಲಿ ಅಷ್ಟು ಹಳೇ ಕಾಲದಿಂದ ಅನಾದಿ ಕಾಲದಿಂದ ನಾವು ಬಿದ್ದಿದ್ದೇವೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಮತ್ತಿಷ್ಟು ಅದರಲ್ಲಿ ಒಳಗೆ ಹೋಗ್ತಾನೇ ಇದ್ದೇವೆ ಹೊರತು ಮೇಲೆ ಬರಲಿಕ್ಕೆ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ ಅನ್ನೋದಕ್ಕಾಗಿ ವಾದಿರಾಜರು ಪ್ರಾರ್ಥನೆ ಮಾಡ್ತಾರೆ, ನಾನು ಬಿದ್ದಿದ್ದೇನೆ, ಆದರೆ ಏಳುವ ಹಾಗೆ ಬಿದ್ದಿಲ್ಲ, ಇನ್ಮೇಲೆ ಏಳಲಿಕ್ಕೆ ಆಗೋದಿಲ್ಲ, ಹಾಗೆ ನಾನು ಈ ಸಂಸಾರದಲ್ಲಿ ಬಿದ್ದಿದ್ದೇನೆ, ಬಿದ್ದು ಬಿಟ್ಟಿದ್ದೇನೆ, ನೀನು ಸೋಲಿಲ್ಲ ನನಗೆ ಅನ್ನೋದಕ್ಕಾಗಿ ಸೋಲಿಲ್ಲದ ನೀನು, ಚ್ಯುತಿ ಇಲ್ಲದ ನೀನು ಕೈ ಹಿಡಿದು ನನ್ನನ್ನು ಉದ್ಧಾರ ಮಾಡಬೇಕು, ಕೈ ಹಿಡಿದು ನನ್ನನ್ನು ಎಬ್ಬಿಸಬೇಕೇ ವಿನಃ ನನಗಂತೂ ಆ ಸಾಮರ್ಥ್ಯ ಇಲ್ಲ ಅಂತ ವಾದಿರಾಜರು ಬಹಳ ಅದ್ಭುತವಾಗಿ ಆ ಕೃಷ್ಣನನ್ನು ನೋಡ್ತಾ, ಹೊರಗೆ ಕೃಷ್ಣನನ್ನು ಒಳಗೂ ಕೃಷ್ಣನನ್ನು ನೋಡ್ತಾ, ಎರಡೂ ಕಡೆಗೆ ನೋಡ್ಬೇಕಲ್ಲ. ಬರೀ ಹೊರಗಣ್ಣಿನಿಂದ ನಾವು ಹೊರಗಣ್ಣಿನಿಂದನೂ ನೋಡ್ಲಿಕ್ಕಾಗೋದಿಲ್ಲ. ನಾವಂತೇವೆ ಹೊರಗಿನ ಕಣ್ಣಿನಿಂದ ದೇವರನ್ನು ನೋಡ್ತೇನೆ, ಅದೂ ಆಗೋದಿಲ್ಲ. ಸುಮ್ಮನೆ ಒಂದು ಕ್ಷಣ ಕಣ್ಣು ಮುಚ್ಚಿ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಎಷ್ಟು ಸಲ ಕೃಷ್ಣನನ್ನು ನೋಡಿ ಬಂದಿಲ್ಲ ನಾವು, ಎಷ್ಟು ಸಲ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡಿಲ್ಲ. ಕಣ್ಣು ಮುಚ್ಚಿದ್ರೆ ಆ ಮೂರ್ತಿ ನಮ್ಮ ಮನಸ್ಸಿನಲ್ಲಿ ಬರ್ತದೇನೋ? ಬರೋದಿಲ್ಲ. ಹೊರಗಣ್ಣಿನಿಂದಲೂ ದೇವರನ್ನು ನೋಡಲಿಕ್ಕೆ ನಮಗಾಗೋದಿಲ್ಲ. ಯಾಕೆ? ದೇವರನ್ನು ನೋಡಬೇಕಾದರೆ ಯಾವ ವಿಷಯಗಳ ಸ್ಮರಣೆಯೂ ಇರಬಾರದು ಅಂತ ಹೇಳಿದ. ತದೇಕ ಚಿತ್ತದಿಂದ ಭಗವಂತನನ್ನೇ ನೋಡಬೇಕು ಅಂತ ಹೇಳ್ತಾರೆ ನಮ್ಮ ಗುರುಗಳು. ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಬೇಕಾದರೆ ತಿಮ್ಮಪ್ಪನನ್ನ, ಬೇಕಾದರೆ ಮೂಲರಾಮ ದೇವರನ್ನ, ಬೇಕಾದರೆ ಕೃಷ್ಣನನ್ನ, ಯಾರು ಬೇಕು ಆ ದೇವರ ಪ್ರತಿಮೆಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾರೆ. ನಮ್ಮ ಕಡೆಯಿಂದ ಆಗೋದಿಲ್ಲ ಅದು. ಏಕೆ? ಅಷ್ಟು ತದೇಕ ಚಿತ್ತರಾಗಿ ನಾವು ಆ ಪ್ರತಿಮೆಗಳನ್ನು ನೋಡಲಿಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ. ಆದರೆ ವಾದಿರಾಜರ ಹಾಗಲ್ಲ, ಒಳಗೂ ದೇವರನ್ನು ಕಂಡವರು ಹೊರಗಂತೂ ದೇವರನ್ನು ಕಂಡಿದ್ದಾರೆ ಅಂತ ಅದು ಕೈಮುತ್ಯ ಸಿದ್ಧ. ಅದು ಒಳಗೆ ಕಂಡವರಿಗೆ ಹೊರಗೆ ದೇವರು ಕಾಣದೇ ಇರ್ತಾನೆಯೇ ಅನ್ನೋದಕ್ಕಾಗಿ ಒಳಗೆ ಹೊರಗೆ ಎರಡೂ ಕಡೆಗೆ ಭಗವಂತನನ್ನು ಕಂಡು ಬಹಳ ಹರ್ಷ ಪುಲಕಿತರಾಗಿ ವಾದಿರಾಜರು ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಜಿತ ಪಾಲಯ, ಅಚ್ಯುತ ಪಾಲಯ, ಸೋತು ಹೋಗಿದ್ದೀನಪ್ಪ ನಾನು, ಹೇಳಲಿಕ್ಕಾಗ್ತಾ ಇಲ್ಲ ನನಗೆ, ನನ್ನನ್ನು ಸಂರಕ್ಷಣೆ ಮಾಡುವಂತ ವಾದಿರಾಜರು ಪ್ರಾರ್ಥನೆ ಮಾಡ್ತಾರೆ. ಅದಾದ ಮೇಲೆ ಇನ್ನೊಂದು ವಿಶೇಷಣವನ್ನು ಹೇಳ್ತಾರೆ, ಪಾಲಯ ಕಮಲಾಲಯ. ನೋಡ್ರಿ, ಅದು ಪಾಲನೆ ಮಾಡ್ರಿ, ಎಷ್ಟು ಸಲ ಹೇಳ್ತಾ ಇದ್ದಾರೆ ನೋಡಿ, ಒಂದ್ಸಲ ಸಾಕಲ್ಲ. ಅಜಿತ, ಅಚ್ಯುತ, ಕಮಲಾಲಯ, ಧೃತಭೂಧರ, ಅಂಬುರುಹೋದರ, ಸ್ವಜನೋದರ, ಪಾಲಯ.
6 ವಿಶೇಷಣಗಳಂಗ ಕೊಟ್ಟು ಪಾಲಯ ಅಂತ ಒಂದ್ಸಲ ಅಂದಿದ್ದೆ ಸಾಕಾಗ್ತಿತ್ತಲ್ಲ. ಪಾಲಯ ಅನ್ನೋದು ಕ್ರಿಯಾಪದ, ರಕ್ಷಣೆ ಮಾಡುವಂತ. ಒಂದ್ಸಲ ಕೇಳಿದರೆ ಆಗ್ತಿತ್ತಲ್ಲ, ಆಗೋದಿಲ್ಲ ಅಂತ ಅಂತಾರೆ ವಾದಿರಾಜರು. ಒಂದ್ಸಲ ಕೇಳಿದರೆ ದೇವರು ಮಾಡೋದಿಲ್ಲ. ಯಾರಾದರೂ ಬರ್ತೀವಿ ಏನೋ ಒಂದ್ಸಲ ಹೇಳಿದರೆ, ಮದುವೆ ಇದೆ, ಉಪನಯನ ಇದೆ, ಏನೋ ಉತ್ಸವ ಇದೆ, ಒಂದ್ಸಲ ಫೋನ್ ಮಾಡಿ ಅಥವಾ ಪತ್ರ ಬರೆದು ನೀವು ಬರಬೇಕು ಅಂತ ಯಾರಿಗಾದರೂ ನಮ್ಮ ಬಂಧುಗಳಿಗೆ ಬಳಗದವರಿಗೆ ಹೇಳಿದರೆ ಅವರು ಬರ್ತಾರೇನವರು? ಒಂದ್ಸಲ ಹೇಳಿದ್ದಾರೆ, ನೋಡೋಣ ಇನ್ನೊಂದ್ಸಲ ಹೇಳಿದರೆ, ಅವನು ಬಹಳ ಬೆನ್ನು ಹತ್ತಿದರೆ ಆವಾಗ ಹೋಗಲಿಕ್ಕೆ ನೋಡೋಣ, ಪ್ರಯತ್ನ ಮಾಡೋಣ ಅಂತ ನಾವಂತೇವೆ. ಹೀಗಿದ್ದಾಗ ದೇವರು ಯಾಕೆ ಬರ್ತಾನೆ ಹೇಳಿ? ನಮಗೆ ದೇವರು ಬೇಕಾಗಿದ್ದೇ ನಿಜವಾಗಿ ದೇವರು ನಮಗೆ ಬೇಕಾಗಿದ್ದಾನೇನು ಅದನ್ನು ಭಗವಂತ ಪರೀಕ್ಷೆ ಮಾಡ್ತಾನೆ. ನಮ್ಮ ಹತ್ರ ಬರಬೇಕಾದ್ರೆ ದೇವರ ಸುಲಭವಾಗಿ ಬರೋದಿಲ್ಲ. ನಾವು ಕರೆದಿದ್ದೇವೆ ಅಂತ ತಕ್ಷಣ ಭಗವಂತ ಬರಲಿಕ್ಕೆ ಹೋಗೋದಿಲ್ಲ. ದೇವರು ಪರೀಕ್ಷೆ ಮಾಡ್ತಾನಂತೆ. ಯಾರು ಬೇಕು ಅವನಿಗೆ? ದೇವರು ಬೇಕೇನೋ, ನಾನು ಬೇಕೇನೋ ಅವನಿಗೆ? ಭಗವಂತ ಪರೀಕ್ಷೆ ಮಾಡ್ತಾನಂತೆ. ಅದಕ್ಕೊಂದು ಲೌಕಿಕವಾದ ದೃಷ್ಟಾಂತವನ್ನು ಹೇಳ್ತಾ ಇರ್ತಾರೆ, ಬಹಳ ಅದ್ಭುತವಾದ ದೃಷ್ಟಾಂತ. ತಾಯಿ ಮನೆ ಕೆಲಸವನ್ನೆಲ್ಲ ಮಾಡಬೇಕಲ್ಲ. ಮನೆಯಲ್ಲಿ ಹೆಣ್ಣು ಮಗಳು, ಮಹಿಳೆ ಮನೆಯ ಕೆಲಸವನ್ನೆಲ್ಲ ಮಾಡಬೇಕು. 4-6 ಜನ ಮಕ್ಕಳು, ಈಗಿನ ಜನರಿಗೆ ಹೇಳಿದರೆ ಅರ್ಥವಾಗೋದಿಲ್ಲ. ಇದ್ದ ಒಬ್ಬ ಮಗನೂ ಮನೆಯಲ್ಲಿರೋದಿಲ್ಲ, ತಾವು ಮನೆಯಲ್ಲಿರೋದಿಲ್ಲ, ಹೊರಗಿಡೆಗೆ ಬಿಟ್ಟಿರ್ತಾರೆ ಆಟವಾಡಲಿಕ್ಕೆ. ಬೇಬಿ ಸಿಟ್ಟಿಂಗ್ ಅಂತ ಇರ್ತವೆ, ಮತ್ತೇನೇನೋ ಇರ್ತದೆ. ಮನೆಯಲ್ಲಿ ಯಾರೂ ಇರೋದಿಲ್ಲ, ರಾತ್ರಿ ಮಾತ್ರ ಮನೆ ಬೇಕು. ಮನೆಯಲ್ಲಿ ಬರಲಿಕ್ಕೆ, ರಾತ್ರಿ ಊಟ ಮಾಡಲಿಕ್ಕೆ, ಮಲ್ಕೊಳ್ಳಿಕ್ಕೆ ಮಾತ್ರ, ರಾತ್ರಿಗಾಗಿ ಮಾತ್ರ ಮನೆ. ಬೆಳಗ್ಗೆ ಆಯಿತು 6 ಆಯಿತು ಅಂತಂದರೆ ಮುಗಿದೋಯ್ತು, ನಮಗೆ ಮನೆ ಬೇಕಾಗಿಲ್ಲ. ಊಟಕ್ಕೂ ಬೇಕಾಗಿಲ್ಲ, ಪೂಜೆಗೂ ಬೇಕಾಗಿಲ್ಲ, ಆತಿಥ್ಯಕ್ಕೂ ಬೇಕಾಗಿಲ್ಲ, ಇರಲಿಕ್ಕೂ ಮನೆ ಬೇಕಾಗಿಲ್ಲ. ಬೆಳಿಗ್ಗೆ ನಮಗೆ ಸುಮಾರು 12ರಿಂದ 18 ಗಂಟೆ ನಮ್ಮ ಮನೆ ನಮಗೆ ಬೇಕಾಗಿಲ್ಲ, ಆದರೂ ಮನೆ ಬೇಕು ನಮಗೆ, ಆದರೂ ನಮಗೆ ಮನೆ ಬೇಕು, ಇರಲಿ ಅಂತೂ ಆ ಮನೆಯಲ್ಲಿ ತಾಯಿ ಕೆಲಸ ಮಾಡಬೇಕು. ಎಲ್ಲ ಮಕ್ಕಳು ಇದ್ದಾರೆ, ಯಾವ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಮಕ್ಕಳು. ಈ ಕೆಲಸ ಶುರು ಮಾಡೋಣ ಅಂದರೆ ಒಬ್ಬ ನಳ್ತಾನೆ, ಅವನನ್ನು ಸಮಾಧಾನ ಮಾಡಿ ಇನ್ನೊಂದು ಕೆಲಸ ಶುರು ಮಾಡಲಿಕ್ಕೆ ಹೋದರೆ ಮತ್ತೊಬ್ಬ ನಳ್ತಾನೆ. ಹೀಗಾಗಿ ತಾಯಿಗೆ ತೊಂದರೆ, ಯಾವ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಏನು ಮಾಡ್ತಾಳೆ ತಾಯಿ ಹೇಳಿ? ಅವರವರಿಗೆ ಬೇಕಾದ ಪದಾರ್ಥಗಳನ್ನು ಅವರವರ ಮುಂದೆ ಹಾಕಿಬಿಡ್ತಾಳೆ. ಕೆಲವರಿಗೆ ತಿನ್ನಲಿಕ್ಕೆ ಬೇಕು, ತಿನ್ನಲಿಕ್ಕೆ ಕೊಡ್ತಾಳೆ. ಕೆಲವರಿಗೆ ಆಟವಾಡಲಿಕ್ಕೆ ಬೇಕು, ಗೊಂಬೆಗಳನ್ನು ಮುಂದೆ ಹಾಕಿಬಿಡ್ತಾಳೆ. ಮತ್ತು ಕೆಲವರಿಗೆ ಟಿ ವಿ ಬೇಕು, ಹಚ್ಚಿಟ್ಟು ಬಿಡ್ತಾಳೆ. ಕಾರ್ಟೂನ್ ನೆಟ್ವರ್ಕ್ ಹಚ್ಚಿಟ್ಟು ಬಿಡ್ತಾಳೆ. ಮುಗಿದೋಯ್ತು, ಅವನಿಗೆ ಈ ಕಡೆ ನೋಡೋದೇ ಇಲ್ಲ, ಅವನು ಅದೊಂದು ಹಚ್ಚಿಟ್ರೆ ಸಾಕು. ಹೀಗೆ ಆಯಾ ವ್ಯಕ್ತಿಗಳಿಗೆ ಮನಸ್ತತ್ವವನ್ನು ತಿಳಿದಿರ್ತಾಳೆ ತಾಯಿ. ಯಾರ್ಯಾರಿಗೆ ಏನೇನು ಬೇಕು ಗೊತ್ತವಳಿಗೆ, ಯಾಕೆ ತನ್ನ ಮಕ್ಕಳಲ್ಲ ಅನ್ನೋದಕ್ಕಾಗಿ ಯಾರ್ಯಾರಿಗೆ ಏನೇನು ಬೇಕು ಎಲ್ಲನೂ ಗೊತ್ತು. ಹೀಗಾಗಿ ಏನು ಬೇಕೋ ಎಲ್ಲವನ್ನು ಕೊಟ್ಟು ಬಿಡ್ತಾಳೆ. ಕೊಟ್ಟ ಮೇಲೆ ತನ್ನ ಹತ್ರ ಬರೋದಿಲ್ಲ, ಯಾವ ಮಕ್ಕಳು ಬರೋದಿಲ್ಲ. ಆಮೇಲೆ ತನ್ನಷ್ಟಕ್ಕೆ ತಾನು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾಳೆ, ಎಲ್ಲ ಕೆಲಸ ಮುಗಿಸ್ತಾಳೆ. ಯಾವ ಮಕ್ಕಳ ಹತ್ರ ಹೋಗೋದಿಲ್ಲ, ತನ್ನ ಮಕ್ಕಳೇ. 9 ತಿಂಗಳು ಹಡೆದಿದ್ದಾಳೆ, 9 ತಿಂಗಳು ಹೊತ್ತು ಹಡೆದಿದ್ದಾಳೆ. ಅಷ್ಟು ಕರುಳಿನ ಸಂಬಂಧ ಇದೆ. ಆದರೂ ಸಹ ಮಕ್ಕಳ ಹತ್ರ ತಾನು ಹೋಗೋದಿಲ್ಲ. ಮಕ್ಕಳಿಗಿಂತಲೂ ತನ್ನ ಮನೆಯೇ ತನಗೆ ಹೆಚ್ಚಾಗ್ತದೆ. ಕೃಷ್ಣನ ಕಥೆಯನ್ನು ಕೇಳ್ತೀವಲ್ಲ ಭಾಗವತದಲ್ಲಿ, ಕೃಷ್ಣನನ್ನು ತೊಡೆ ಮೇಲೆ ಕೂಡಿಸಿಕೊಂಡಿದ್ದಾಳಂತೆ ಯಶೋದಾದೇವಿ, ಹಾಲು ಕುಡಿಸ್ತಾ ಇದ್ದಾಳೆ. ಆ ಕಡೆಗೆ ಒಲೆ ಮೇಲೆ ಇಟ್ಟ ಹಾಲು ಉಕ್ಕುತ್ತಾ ಇದೆ ಅಂತೆ. ಉಕ್ತಾ ಇರಬೇಕಾದ್ರೆ ಕೃಷ್ಣನನ್ನು ಕೆಳಗೆ ಇಕ್ಕಿದ್ಲಂತೆ, ಹೋದ್ಲಂತೆ ಹಾಲನ್ನು ಇಳಿಸೋದಕ್ಕಾಗಿ. ಕೃಷ್ಣ ಬಿಡ್ತಾನೆ, ನಾನು ನಿನ್ನ ತೊಡೆ ಮೇಲಿದ್ದಾಗ ಎಲ್ಲಿಯೋ ಇರೋ ವಿಷಯದ ಹತ್ರ ನೀನು ಹೋಗ್ತೀಯಲ್ಲ, ಅವನಿಗೆ ಎಲ್ಲಿ ಕಲ್ಲು ಸಿಗಬೇಕು ನೋಡ್ರಿ. ಬೆಳಿಗ್ಗೆ ಎದ್ದು ಸ್ವಚ್ಛ ಕಸ ಬಳಿಬೇಕು, ಏನೂ ಧೂಳಿಲ್ಲದೆ ಇದ್ದ ಹಾಗೆ ಕಲ್ಲು ಸಿಗ್ತದಂತೆ ಅಲ್ಲೇ ಅವನಿಗೆ. ಬ್ರಹ್ಮದೇವರನ್ನು ಕರೆದಿದ್ದಾರೋ ರುದ್ರದೇವರನ್ನು ಕರೀತಾರೋ ಗೊತ್ತಿಲ್ಲ. ದೇವರಿಗೆ ಮಹಾ ಸಾಮರ್ಥ್ಯ ಇದೆ ಅಂತ ಕೇಳ್ತೀವಲ್ಲ. ಬ್ರಹ್ಮದೇವರನ್ನು ಜಡ ಅಂತ ಮಾಡಿಬಿಡ್ತಾನೆ, ಜಡವನ್ನು ಬ್ರಹ್ಮನನ್ನಾಗಿ ಮಾಡುವ ಸಾಮರ್ಥ್ಯ ದೇವರಿಗೆ ಇದೆ ಅಂತ ಹೇಳ್ತಾರಲ್ಲ. ತಾಯಿ ಕೂಡಿಸಿ ಹೋಗಿದ್ದಾಳೆ, ಬಹುಶಃ ಕರೆದಿರೋ ಬ್ರಹ್ಮ ಬಾ ಕಲ್ಲಾಗಿ ಬೀಳು ಅಂತ ಕರೆದ್ದೆ. ಬ್ರಹ್ಮ ಕಲ್ಲಾಗಿ ಬಂದು, ಇಲ್ಲದೆ ಹೋದರೆ ಅಲ್ಲೆಲ್ಲಿ ಕಲ್ಲು ಸಿಗಬೇಕು ಮನೆಯಲ್ಲಿ. ಅವನಿಗೆ ಕಲ್ಲು ಸಿಕ್ತು ಕೈಯಲ್ಲಿ, ತಗೊಂಡ ಗಡಿಗೆಯನ್ನು ಹೊಡೆದು ಬಿಟ್ಟ. ನನ್ನನ್ನು ಬಿಟ್ಟು ಗಡಿಗೆ ಹತ್ರ ಹೋಗ್ತಾ ಇದ್ದೀಯಲ್ಲ ವಿಷಯಗಳ ಹತ್ರ ನೀನು ಅಂತ ಹೇಳಿ ಕೃಷ್ಣನ ಕಥೆಯನ್ನು ಬಹಳ ಅದ್ಭುತವಾಗಿ ಕೇಳ್ತೇವೆ ನಾವು. ಹಾಗೆ ಆಯಾ ಪದಾರ್ಥಗಳನ್ನು ಮಕ್ಕಳ ಮುಂದೆ ಹಾಕಿದಾಗ ಅಲ್ಲೇನೇ ಆಸಕ್ತರಾಗಿ ಹೋಗ್ಬಿಡ್ತಾರೆ ಮಕ್ಕಳು. ತಾಯಿ ಬರೋದಿಲ್ಲ ಮಕ್ಕಳ ಹತ್ರ, ತನ್ನ ಮಕ್ಕಳೇ ಆದರೂ ಮಕ್ಕಳು ಬೇಕಾಗಿಲ್ಲ, ಮಕ್ಕಳಿಗಿಂತಲೂ ಹೆಚ್ಚಾಗಿ ಬಿಡ್ತದೆ ಮನೆಯವಳಿಗೆ, ತಾಯಿಗೆ. ಅನ್ನೋದಕ್ಕಾಗಿ ಯಾರನ್ನು ಕರೆದುಕೊಳ್ತಾರೆ? ಯಾವ ಮಗನ ಹತ್ರ ಹೋಗ್ತಾಳೆ ತಾಯಿ? ತಾನು ತಿನ್ನೋ ಪದಾರ್ಥಗಳನ್ನು ಕೊಟ್ಟರು, ಆಟಿಕೆ ಪದಾರ್ಥಗಳನ್ನು ಕೊಟ್ಟರು, ಹೋಗೋ ಹಚ್ಚಿದ್ರು, ಕಾರ್ಟೂನ್ ನೆಟ್ವರ್ಕ್ ಹಚ್ಚಿದ್ರು, ಯಾರು ಯಾವುದನ್ನು ಬೇಡ ಅಂತ ಹೇಳಿ ಅಳ್ಳಿಕೆ ಶುರು ಮಾಡ್ತಾನಲ್ಲ,
ಆ ಮಗುವಿನ ಹತ್ರ ಮಾತ್ರ ತಾಯಿ ಹೋಗ್ತಾಳೆ. ಹೌದಾ? ಯಾಕೆ ಅಳ್ತಾ ಇದ್ದಾನೆ ಅನ್ನೋದಕ್ಕಾಗಿ ಹತ್ರ ಹೋಗ್ತಾಳೆ, ತೊಡೆ ಮೇಲೆ ಕೂಡಿಸ್ಕೊಳ್ತಾಳೆ, ಸಮಾಧಾನ ಮಾಡ್ತಾಳೆ, ತನ್ನ ಹತ್ರನೇ ಇಟ್ಟುಕೊಳ್ತಾಳೆ ಆ ಮಗುವನ್ನು. ಉಳಿದವರೆಲ್ಲ ಆಟ ಆಡ್ತಾ ಇದ್ದಾರೆ, ಬಿಟ್ಟು ಬಿಡ್ತಾಳೆ ಅವಳು. ನಾನು ಬೇಕಾಗಿಲ್ಲಲ್ಲ ಅವರಿಗೆ, ಅವರ ಪದಾರ್ಥಗಳು ಅವರ ಹತ್ರ ಇದೆ ಸಾಕು ಅಂತ ಹೇಳಿ ತನ್ನ ಮಕ್ಕಳ ಜವಾಬ್ದಾರಿಯನ್ನು ವಿಚಾರ ಮಾಡೋದಿಲ್ಲ. ಅವಳನ್ನು ಆ ಮಕ್ಕಳನ್ನು ತನ್ನ ಹತ್ರ ಕರ್ಕೊಳ್ಳೋದಿಲ್ಲ. ಆದರೆ ಯಾರು ಅಳ್ತಾ ಇರ್ತಾನೆ, ಯಾವ ಪದಾರ್ಥಗಳು ಬೇಡ ಅಂತ ಅದನ್ನು ಕಾಲಿನಿಂದ ಒದ್ದು ದೂರ ಹಾಕಿಬಿಡ್ತಾನೆ. ಮಕ್ಕಳು ಝಾಡಿಸಿ ಒದಿತಾರಲ್ಲ, ಏನಾದರೂ ತಂದಿಟ್ಟರೆ ಸಿಟ್ಟು ಬಂದಾಗ ಅವ್ರ ಮುಂದೆ ಒಳ್ಳೆ ಬಟ್ಟಲದಲ್ಲಿ ಬಾಸುಂದಿ ಹಾಕಿದ್ರು ಅಷ್ಟೇ, ನೀವು ಮತ್ತೇನು ಭಾರಿ ಹಾಲು ಹಾಕಿಟ್ರು ಅಷ್ಟೇ. ಬೇಡ ಅಂತ ಅಂದಾಗ, ಸಿಟ್ಟು ಬಂದಾಗ ಝಾಡಿಸಿ ಒದ್ದು ಬಿಡ್ತಾರೆ. ಹಾಗೆ ಆ ವಿಷಯಗಳನ್ನು ಝಾಡಿಸಿ ಒದ್ದು ನನಗೆ ತಾಯಿಯೇ ಬೇಕು ಅಂತ ಯಾರು ಆರ್ತನಾಗ್ತಾನೆ, ಅಳುತ್ತಾನೆ, ಅಂತಹ ಮಗುವನ್ನು ಮಾತ್ರ ತಾಯಿ ಎತ್ತಿಕೊಳ್ತಾಳೆ. ಅಂತಹ ಮಗುವಿನ ಹತ್ರ ಮಾತ್ರ ತಾಯಿ ಹೋಗ್ತಾಳೆ. ದೇವರು ಅವನು ಹಾಗೆ ಮಾಡ್ತಾನೆ. ಅವನಿಗೆ ಈ ತಾಯಿ ಹಾಗೆ ಒಂದ ಇಬ್ಬರ ಮಕ್ಕಳು ಭಗವಂತನಿಗೆ, ಇಡೀ ಜಗತ್ತಿಗೆ ತಾಯಿ ಅವನು ಭಗವಂತ. ಮೊಟ್ಟ ಮೊದಲಿಗೆ ದೇವರನ್ನು ಸ್ತೋತ್ರ ಮಾಡಬೇಕಾದ್ರೆ ತಾಯಿಯಾಗಿಯೇನೇ ಸ್ತೋತ್ರ ಮಾಡ್ತಾರೆ ಮಹಾನುಭಾವರು. ಶ್ಲೋಕ ಇದೆಯಲ್ಲ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಎಷ್ಟು ಅದ್ಭುತವಾಗಿ ಭಗವಂತನನ್ನು ಸ್ತೋತ್ರ ಮಾಡಿದ್ದಾನೆ ನೋಡಿ. ದೇವರನ್ನು ತಾಯಿಯಾಗಿ ಕಾಣ್ತಾರೆ ಮೊಟ್ಟ ಮೊದಲಿಗೆ. ಅಂತಹ ಜಗತ್ತಿಗೆ ತಾಯಿಯಾಗಿದ್ದಾನೆ ಭಗವಂತ. ಒಬ್ಬರಲ್ಲ, ದಾಸರಂತಾರೆ, ಎನ್ನಂಥ ಭಕ್ತರು ಅನಂತ ನಿನಗಿಹರು, ನಿನ್ನಂಥ ಸ್ವಾಮಿ ಎನಗಿಲ್ಲ, ಎನಗಿಲ್ಲ, ನನಗೆ ಸರ್ವಥಾ ನಿನ್ನಂತಹ ಸ್ವಾಮಿ ಇಲ್ಲ. ಆದರೆ ನನ್ನಂಥವರು ನಿನಗೆ ಎಷ್ಟು ಜನ ಇದ್ದಾರೆ, ಆದರೂ ನನ್ನ ಕಡೆಗೆ ಕಣ್ಣು ಹಾಕ್ತೀಯಲ್ಲ, ನನ್ನನ್ನು ಉದ್ಧಾರ ಮಾಡ್ತೀಯಲ್ಲ, ಇದು ದೇವರ ಕಾರುಣ್ಯ ಅಲ್ವೇನಿದು? ಇಷ್ಟು ಅನಂತ ಜನರ ಮಧ್ಯದಲ್ಲಿ ನಾನು ಕಾಣಿಸ್ತೀಯಲ್ಲ. ಸ್ವಾಮಿಗಳು ಎಷ್ಟು ವಿಚಿತ್ರ, ಏನು ವಿಚಿತ್ರ ಅನ್ನಿಸ್ತದೆ. ಸಾವಿರಾರು ಜನ ಇರ್ತಾರೆ, ಆದರೂ ನೋಡಿ ನಕ್ಕು ಬಿಡ್ತಾರೆ. ಆರಾಮಿದ್ದೀರಾ ಅಂತ ಮುಗುಳ್ನಗುವಿಂದಲೇ ಕೇಳಿಬಿಡ್ತಾರೆ. ಎಷ್ಟು ಸಂತೋಷವಾಗ್ತದೆ ಗೃಹಸ್ಥರಿಗೆ. ನಮ್ಮಂಥವ್ರು ಎಷ್ಟು ಜನ ಇರ್ತಾರೆ, ಶಿಷ್ಯರವರಿಗೆ ಎಷ್ಟು ಜನ ಬೇಕಾದವರು ಇರ್ತಾರೆ, ಆದರೆ ಅವರು ಮಾತ್ರ ಒಬ್ಬರೇ ಅಲ್ಲ, ಅಷ್ಟು ಜನರನ್ನೂ ನೋಡ್ತಾರೆ, ಎಲ್ಲ ಜನರನ್ನು ಮುಗುಳ್ನಗಿಯಿಂದ ಮಾತಾಡಿಸಿಬಿಡ್ತಾರೆ. ಎಲ್ಲರಿಗೂ ಸಂತೋಷ, ಓ ನಮ್ಮನ್ನೇ ನೋಡಿ ಮಾತಾಡಿಸಿದ್ದಾರೆ ಅಂತ. ಆ ಶಕ್ತಿ ಕೊಡ್ತಾನೆ ಭಗವಂತ ಭಕ್ತರಿಗೆ. ಇಲ್ಲೇ ಹೋದರೆ ಎಲ್ಲಿ ಬರ್ತದೆ? ನಮ್ಮ ತಲೆಗೆ ಅಸ್ವತಂತ್ರರಾಗಿರತಕ್ಕಂತಹ ನಮಗೆ ಆ ಶಕ್ತಿ ಎಲ್ಲ ಎಲ್ಲಿಂದ ಬರ್ತದೆ? ಬರೋದಿಲ್ಲ, ದೇವರು ಕೊಟ್ಟರೆ ಬರ್ತದೆ, ಇಲ್ಲಾಂದರೆ ಇಲ್ಲ ಅನ್ನೋದಕ್ಕಾಗಿ ದೇವರನ್ನು ಒಂದ್ಸಲ ಕರಿತೇವೆ, ದೇವರು ಬರ್ತಾನೆ ಅಂತ ನಾವು ತಿಳಿದ್ರೆ ನಮ್ಮಷ್ಟು ಮೂರ್ಖರು ಮತ್ತೆ ಯಾರೂ ಇಲ್ಲ. ಒಂದ್ಸಲ ಕೇಳಿದ್ರೆ ಭಗವಂತನನ್ನ ರಕ್ಷಣೆ ಮಾಡುವಂತ, ದೇವರು ರಕ್ಷಣೆ ಮಾಡ್ತಾನೆ ಅಂತ ಸರ್ವಥಾ ತಿಳಿಲಿಕ್ಕೆ ಹೋಗಬೇಡ್ರಿ. ಒಂದ್ಸಲ ಅಲ್ಲ, ಪುನಃ ಪುನಃ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು, ಅದರಲ್ಲಿ ಆದರ ಇರಬೇಕು ಅಂತ ಹೇಳ್ತಾರೆ. ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ ಮೇಲಿಂದ ಮೇಲೆ. ಯಾರೋ ವ್ಯಕ್ತಿ ಬಂದಿದ್ದಾನೆ ಮನೆಗೆ ಭೇಟಿಯಾಗಲಿಕ್ಕೆ, ಅವನನ್ನು ಭೇಟಿಯಾಗೋದು ನಮಗೆ ಬೇಡವಾಗಿದೆ. ಅವನು ಬಂದಾಗ ಏನಂತೇವೆ? ಬಂದ್ರ ಬರ್ರಿ ಅಂತಂತೇವೆ. ಬರ್ರಿ ಅಂತ ಅನ್ನೋದಿಲ್ಲ, ಬಂದ್ರ ಬರ್ರಿ ಅಂತಂತೇವೆ. ಅಂದರೆ ನೀವು ಬರಬಾರ್ದಾಗಿತ್ತು, ಬಂದಿದ್ದೀರಿ, ಆದರೂ ಬರ್ರಿ. ಬಂದಿದ್ದೀರಿ, ಇನ್ನೇನು ಮಾಡ್ಲಿಕ್ಕಾಗ್ತದೆ? ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಭೇಟಿ ಆಗಲೇಬೇಕು. ಒಂದು ಸಲ ಅಂದ್ಬಿಡ್ತೇನೆ ಬನ್ನಿ ಅಂತ ಅಂದ್ಬಿಡ್ತೇನೆ. ಸ್ವಲ್ಪ ಹೆಚ್ಚು ಬೇಕಾದವರು ಬಂದಿರ್ತಾರೆ, ಅವರು ಬರಬೇಕಾದದ್ದನ್ನು ನಾನು ನಿರೀಕ್ಷಣೆ ಮಾಡ್ತಾ ಇರ್ತೇನೆ, ಕಾಯ್ತಾ ಇರ್ತೇನೆ. ಅವ್ರು ಬಂದಾಗ ಸ್ವಲ್ಪ ಆನಂದ ಆಗ್ತದೆ. ಬನ್ನಿ ಬನ್ನಿ ಅಂತ 2 ಸಲ ಅಂತೇನೆ. ಹೌದಾ? ಏನಿದೆ, 2ನೇ ಸಲ ಕರೆದದ್ದಕ್ಕೆ ಏನು ಅರ್ಥ ಹೇಳಿ? ಏನು ಅರ್ಥ? ಅದಕ್ಕೆ ಏನೂ ಅರ್ಥ ಇಲ್ಲ, ಬರ್ರಿ ಅಂತೇ ಅರ್ಥ. ಆದರೆ 2 ಸಲ ಕರೆದದ್ದಕ್ಕೆ ನಾನು ನಿಜವಾಗಿ ಬರಬೇಕು ಅಂತ ಅವನ ಮನಸ್ಸಿಗೆ ಬಂದಿದೆ ಅಂತ ಅನ್ನೋದು 2 ಸಲ ಅನ್ನೋದರಿಂದ ಗೊತ್ತಾಗ್ತದೆ. ಇನ್ನೂ ಬೇಕಾದವ್ರು ಬಂದರೆ ಬನ್ನಿ 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 ಅಂತ ಕರೆದು ಬಿಡುತ್ತೆ. 2 ಸಲ ಅಂತೇವೆ ಅದೇ ಶಬ್ದವನ್ನು. ಶಬ್ದ 3-4 ಸಲ ಅಂದಿರ್ಬೋದು. ಆ 2ನೇ ಸಲ 3ನೇ ಸಲ ಶಬ್ದ ಅನ್ನಬೇಕಾದ್ರೆ ನನ್ನ ಒಳಗಿನ ಭಾವನೆ ಆ ಶಬ್ದದಲ್ಲಿ ಬಂದ್ಬಿಡ್ತದೆ. ನಾನು ಬಂದದ್ದರಿಂದ ಅವನಿಗೆ ಆನಂದವಾಗಿದೆ, ಸಂತೋಷವಾಗಿದೆ, ಅವನಿಗೆ ಆದರ ಇದೆ, ನಾನು ಬಂದದ್ದಕ್ಕಾಗಿ ಗೌರವ ಇದೆ ಅಂತನ್ನೋದು 2 ಸಲ 3 ಸಲ ಅನ್ನೋದರಿಂದ ಗೊತ್ತಾಗ್ತದೆ. ಅದನ್ನು ವಾದಿರಾಜರಲ್ಲಿ ತೋರಿಸ್ತಾ ಇದ್ದಾರೆ. ವಿಶೇಷಣಗಳು ಬೇಕಾದಷ್ಟು ಇವೆ ದೇವರನ್ನು ಕೊಂಡಾಡೋದಕ್ಕಾಗಿ. ಬರೀ 6 ಅಲ್ಲ, ಆ ಎಲ್ಲ ಪಾಲಯ 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 3 ಸಲ ಅಂದಿದ್ದಾರೆ. 6, 3 ಇನ್ನೊಂದು 3 ವಿಶೇಷಣಗಳನ್ನು ಸೇರಿಸಿದರೆ 9 ವಿಶೇಷಣಗಳಿಂದ ದೇವರನ್ನು ಸ್ತೋತ್ರ ಮಾಡಲಿಕ್ಕಾಗ್ತಿತ್ತು. ಆದರೆ ವಾದಿರಾಜನಂತಾರೆ 3 ಸಲ ಬೇಕು. ಸತ್ಯಂ ಸತ್ಯಂ ಪುನಃ ಸತ್ಯಂ 3 ಸಲ ಹೇಳಿದರೆ ಅದು ಸಿದ್ಧವಾದಾಗಿ. ಅದು ಎಲ್ಲ ಕಡೆಗೂ ಹಾಗೇನೆ. ಹಿಂದಕ್ಕೆ ಮತ್ತೆ ಕೋರ್ಟಲ್ಲೂ ಹಾಗೆ ಮಾಡ್ತಾ ಇದ್ರು. ಈಗ ಏನು ಮಾಡ್ತಾರೆ ಗೊತ್ತಿಲ್ಲ, ಆದರೆ 3 ಸಲ ಒದರ್ತಾ ಇದ್ರು. ಯಾವ ವ್ಯಕ್ತಿ ಬರಬೇಕು, ಅಲ್ಲಿ ಹಾಜರಾಗಬೇಕು,
ಅಂಥವನ ಹೆಸರನ್ನು 3 ಸಲ ಕೂಗ್ತಾ ಇದ್ದರು. ಹರಾಜು ಆಗಬೇಕಾದ್ರೂ ಅಷ್ಟೇ 3 ಸಲ ಕೂಗ್ತಾರೆ. 10 ರೂಪಾಯಿ 10 ರೂಪಾಯಿ 10 ರೂಪಾಯಿ 3 ಸಲ ಆದಮೇಲೆ ಮುಗಿದೋಯ್ತು. ಅದು 3 ಅದರಿಂದ ಏನು ಸೂಚನೆ ಮಾಡ್ತಾರೆ ಅಂದರೆ, ನನಗೆ ಪೂರ್ಣ ನಿರ್ಧಾರ ಇದೆ, ದೇವರ ಹೊರತು ಮತ್ತಾರೂ ನಮ್ಮನ್ನು ಪಾಲನೆ ಮಾಡೋದಿಲ್ಲ, ಪಾಲನೆ ಮಾಡೋದಾದರೆ ದೇವರೇ ಪಾಲನೆ ಮಾಡಬೇಕು ಅನ್ನೋದಕ್ಕಾಗಿ 3 ಸಲ ಪಾಲಯ ಅಂತ ಅಂತಾರೆ. 6 ವಿಶೇಷಣಗಳನ್ನು ದೇವರಿಗೆ ಕೊಡ್ತಾರೆ. ನೋಡಿ, ನಿನ್ನ ಹೊರತು ಬೇರೆ ಯಾರೂ ನನಗೆ ರಕ್ಷಕರಿಲ್ಲ, ಎಲ್ಲವನ್ನೂ ನೀನೇ ರಕ್ಷಣೆ ಮಾಡಿದ್ದಿ, ನೀನೇ ರಕ್ಷಣೆ ಮಾಡ್ತಿ ಅನ್ನೋದನ್ನು ಆ 3 ಸಲ ಪಾಲಯ ಅಂತ ಅನ್ನೋದರಿಂದ 6 ವಿಶೇಷಣಗಳನ್ನು ಕೊಡೋದರಿಂದ ಭಗವಂತನನ್ನು ಬಹಳ ಅತ್ಯದ್ಭುತವಾಗಿ ರಕ್ಷಣೆ ಮಾಡು ಅಂತ ಕೇಳ್ತಾ ಇದ್ದಾರೆ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನಲ್ಲ, ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ ವಿಶಿಷ್ಯತೆ. ನಾನು ಎಷ್ಟು ಜನರನ್ನು ಕಾಪಾಡ್ತೇನೆ? ಆರ್ತಃ, ಯಾರು ದುಃಖಿತರಾಗಿದ್ದಾರೆ ಅವರು ನನ್ನನ್ನು ಕೊಂಡಾಡಿದಾಗ ಅವರನ್ನು ಕಾಪಾಡ್ತೇನೆ ನಾನು, ಭಗವಂತ ಹೇಳ್ತಾನೆ. ಜಿಜ್ಞಾಸು, ನನ್ನನ್ನು ತಿಳಿಬೇಕು ಅಂತ ಇಚ್ಛೆ ಯಾರಿಗೆ ಇದೆ ಅವರನ್ನೂ ಸಂರಕ್ಷಣೆ ಮಾಡ್ತೇನೆ ನಾನು. ಅರ್ಥಾರ್ಥಿ, ಯಾರಿಗೆ ಹಣ ಬೇಕು ಅಂತ ಅಪೇಕ್ಷೆ ಇದೆ, ಪ್ರಯೋಜನ ಆಗಬೇಕು ಅಂತ ಅಪೇಕ್ಷೆ ಇದೆ, ಅವರಿಗೆ ಬೇಕಾದ ಪ್ರಯೋಜನಗಳನ್ನು ನಾನೇ ಕೊಡ್ತೇನೆ. ಜ್ಞಾನೀಚ ಭರತರ್ಷಭ, ಕೊನೆಯವನು ಜ್ಞಾನಿ, ಆ ಜ್ಞಾನಿಗೆ ಮಾತ್ರ ನಾನು ಎಲ್ಲವನ್ನೂ ಧಾರೆ ಎರೆದು ಕೊಡ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ. ತೇಷಾಂ ಜ್ಞಾನೀ ನಿತ್ಯಯುಕ್ತ ಏಕಭಕ್ತಿರ ವಿಶೇಷ್ಯ. ಹೀಗಾಗಿ ಜ್ಞಾನಪೂರ್ವಕವಾಗಿ ವಾದಿರಾಜರು ದೇವರನ್ನು ಸಂರಕ್ಷಣೆ ಮಾಡು ಅಂತ ಕೇಳ್ತಾ ಇದ್ದಾರೆ. ಆ ಜ್ಞಾನವನ್ನೇ ಕೊಟ್ಟು ಸಂರಕ್ಷಣೆ ಮಾಡು ಅಂತ ಇದ್ದಾರೆ. ನಿನ್ನೆ ನಾವು ತಿಳಿದ್ವಿ, ರಕ್ಷಣೆ ಮಾಡೋದು ಅಂದರೆ ಏನು? ಜ್ಞಾನವನ್ನು ದಾನ ಮಾಡೋದು ಅಂತ ಅರ್ಥ. ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಅಂದರೆ, ಆಪತ್ತು ಬಂದಾಗ ವಿವೇಕ ಕೊಡ್ತಾನೆ ಭಗವಂತ ನಮಗೆ. ಬಂದು ಕಟ್ಟಿಗೆ ತೊಗೊಂಡು ಆ ಕಡೆ ಈ ಕಡೆ ಹೊಡೆಯೋದಿಲ್ಲ ನಮ್ಮನ್ನು. ರಕ್ಷಣೆ ಮಾಡೋದು ಅಂತ ಅಂದರೆ, ಯಾಕಪ್ಪ ಅಲ್ಲಿ ಯಾಕೆ ಹೋಗ್ತಾ ಇತ್ತಿ ಬೀಳ್ತಿ ಅಂತ ಹೇಳಿ ಕಟ್ಟಿಗೆ ತೊಗೊಂಡು ಹೊಡೆಯೋದಿಲ್ಲ ದೇವರು ಬಂದು ನಮಗೆ. ಆದರೆ ಭಗವಂತ ಆ ಕ್ಷಣದಲ್ಲಿ ನಮಗೆ ವಿವೇಕ ಕೊಡ್ತಾನೆ, ಬುದ್ಧಿಯನ್ನು ಕೊಡ್ತಾನೆ. ಬುದ್ಧಿಯನ್ನು ಕೊಡುವ ಮೂಲಕ ನಮ್ಮನ್ನು ಭಗವಂತ ಸಂರಕ್ಷಣೆ ಮಾಡ್ತಾನೆ ಅಂತ ನಾವು ತಿಳಿದಿದ್ದೇವೆ ಅನ್ನೋದಕ್ಕಾಗಿ ಆ ರೀತಿಯಾಗಿ ಕೊಂಡಾಡ್ತಾರೆ. ಅಚ್ಯುತ ಪಾಲಯ, ಅಜಿತ ಪಾಲಯ. 3ನೇದಾಗಂತಾರೆ ಕಮಲಾಲಯ ಪಾಲಯ. ನಮಗೆಲ್ಲ ಬೇಕಾದದ್ದೇನು ವಾದಿರಾಜರಿಗೆ ಗೊತ್ತು. ನಮಗೆ ಉಳಿದದ್ದು ಯಾವುದೂ ಬೇಕಾಗಿಲ್ಲ ನಮಗೆ, ಆದರೆ ನಮಗೆಲ್ಲ ಬೇಕಾದದ್ದು ಹಣ ಬೇಕು. ನಮಗೆಲ್ಲ ಹಣ ಬಿಟ್ಟರೆ ಬೇರೆ ಏನೂ ನಮಗೆ ಬೇಡ ಅನ್ನೋದಕ್ಕಾಗಿ ವಾದಿರಾಜರಂತಾರೆ, ನಮಗೆ ಹಣ ಬೇಕು, ಹಣವೇ ನಮ್ಮನ್ನು ಸಂರಕ್ಷಣೆ ಮಾಡ್ತದೆ ಅಂತ ನಾವು ತಿಳಿದಿದ್ದೇವೆ. ಆದರೆ ವಾದಿರಾಜರಂತಾರೆ, ಹಣ ಸಂರಕ್ಷಣೆ ಮಾಡೋದಲ್ಲ, ಹಣದ ಅಭಿಮಾನಿಯಾದ ಲಕ್ಷ್ಮೀದೇವಿಯೂ ಸಂರಕ್ಷಣೆ ಮಾಡುವವಳಲ್ಲ ನಮ್ಮನ್ನು ಅನ್ನೋದಕ್ಕಾಗಿ ದೇವರಿಗೆ ಮತ್ತೊಂದು ವಿಶೇಷಣವನ್ನು ಕೊಡ್ತಾರೆ. ಕಮಲಾಲಯ ಪಾಲಯ. ನಮ್ಮನ್ನು ಹಣ ರಕ್ಷಣೆ ಮಾಡ್ತದೋ? ಮಾಡೋದಿಲ್ಲ. ಹಣಕ್ಕೆ ಅಭಿಮಾನಿಯಾದ ಕಮಲಾ ಲಕ್ಷ್ಮೀದೇವಿ ಪಾಲನೆ ಮಾಡ್ತಾಳೇನು ನಮ್ಮನ್ನ? ಅಲ್ಲ, ಲಕ್ಷ್ಮೀದೇವಿಯಿಂದ ನಮಗೆ ಪಾಲನೆ ಅಲ್ಲ. ಹಾಗಾದರೆ ನಿಜವಾಗಿ ನಮ್ಮನ್ನು ಪಾಲನೆ ಮಾಡುವವನು ಯಾರು? ಕಮಲಾಲಯ ಅಂದರೆ ಲಕ್ಷ್ಮೀದೇವಿಯನ್ನೂ ಪಾಲನೆ ಮಾಡುವ ವ್ಯಕ್ತಿ. ಆಲಯ ಅಂದರೆ ಮನೆ ಅಂತ ಅರ್ಥ. ಮನೆ ಏನು ಮಾಡ್ತದೆ ಹೇಳಿ? ನಮ್ಮನ್ನು ರಕ್ಷಣೆ ಮಾಡ್ತದೆ. ಶರಣಂ ಗೃಹ ರಕ್ಷಿತ್ರೋಹೋ, ಶರಣ ಅಂತ ಕರೀತಾರೆ ಮನೆಗೆ. ಯಾಕೆ? ರಕ್ಷಣೆ ಮಾಡ್ತದೆ ಅಂತ ಅನ್ನೋದಕ್ಕಾಗಿ. ಹಾಗೆ ಆಲಯ ಏನು ಮಾಡ್ತದೆ? ಆಲಯ ನಮ್ಮನ್ನು ಪಾಲನೆ ಮಾಡ್ತದೆ. ಹಾಗೆ ಲಕ್ಷ್ಮೀದೇವಿ ನಮಗೆ ಪಾಲಕಳಲ್ಲ, ಅಥವಾ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಸಂಪತ್ತೇನಿದೆಯಲ್ಲ ಆ ಸಂಪತ್ತು ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಆ ಲಕ್ಷ್ಮೀದೇವಿಯೇ ಪಾಲಕರೊಬ್ಬರು ಬೇಕು ಅಂತ ಹೇಳ್ತಾರೆ ವಾದಿರಾಜರಂತಾರೆ. ಯಾರು ಪಾಲಕರ ಅಧೀನದಲ್ಲಿದ್ದಾರೆ, ಯಾರಿಗೆ ರಕ್ಷಣೆಯ ಅವಶ್ಯಕತೆ ಇದೆ, ಅಂತಹ ಲಕ್ಷ್ಮೀದೇವಿ ನಮ್ಮನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯವೋ? ಮಾಡ್ತಾಳೆ, ಆದರೆ ಸ್ವತಂತ್ರವಾಗಿ ಅಲ್ಲ. ಅದನ್ನು ಶ್ರೀಮದಾಚಾರ್ಯರು ಬಹಳ ಅದ್ಭುತವಾಗಿ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ. ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯ ಅಪಾಂಗ ಲವ ಮಾತ್ರತ ಊರ್ಜಿತಾ ಸಾ ಶ್ರೀರ್ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅಲ್ಲಿಯೂ ನೋಡ್ರಿ, ಅಜಿತಂ ನಮಾಮಿ. ದೇವರನ್ನು ಗೆಲ್ಲಿಕ್ಕಾಗೋದಿಲ್ಲ, ಲಕ್ಷ್ಮೀದೇವಿಯೂ ಗೆಲ್ಲಿಕ್ಕಾಗೋದಿಲ್ಲ ದೇವರನ್ನು. ದೇವರೊಬ್ಬನೇ ನೋಡ್ರಿ, ಅಮ್ಮಾವರ ಗಂಡ ಅಲ್ಲ ಅವನು, ಎಂದೆಂದಿಗೂ ಅಲ್ಲ. ದೇವರ ಅನುಗ್ರಹ ಯಾರ್ಯಾರಿಗಿದೆ ಅವರೂ ಅಮ್ಮವರ ಗಂಡ ಆಗೋದಿಲ್ಲ. ಯಾಕೆ? ಅವರು ಭಾರಿ ಅದ್ಭುತವಾಗಿರತಕ್ಕಂತಹ ಜ್ಞಾನವನ್ನು ಪಡೆದಿರ್ತಾರೆ. ಆ ಜ್ಞಾನದ ಪ್ರಕಾಶದಿಂದ ಎಲ್ಲರನ್ನೂ ಕೆಳಗೆ ಹಾಕಿಬಿಟ್ಟಿರ್ತಾರೆ ಭಗವಂತ ಹಾಗೂ ಭಗವದ್ಭಕ್ತರು ಅನ್ನೋದಕ್ಕಾಗಿ ಅಲ್ಲಿಯೂ ಪ್ರಾರ್ಥನೆ ಮಾಡ್ತಾರೆ. ಲಕ್ಷ್ಮೀದೇವಿ ಏನೆಲ್ಲ ಕೆಲಸ ಮಾಡ್ತಾಳೆ?
ವಿಶ್ವಸ್ಥಿತಿ, ಸಮಸ್ತ ವಿಶ್ವವನ್ನು ರಕ್ಷಣೆ ಮಾಡ್ತಾಳೆ. ವಿಶ್ವಸ್ಥಿತಿ, ಪ್ರಲಯ, ಸರ್ಗ, ಸೃಷ್ಟಿ ಮಾಡ್ತಾಳೆ. ಮಹಾವಿಭೂತಿ, ಭಾರಿ ಐಶ್ವರ್ಯವನ್ನು ಕೊಡ್ತಾಳೆ ಜಗತ್ತಿಗೆ ಲಕ್ಷ್ಮೀದೇವಿ. ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷ, ಜ್ಞಾನವನ್ನು ಕೊಡ್ತಾಳೆ ಲಕ್ಷ್ಮೀದೇವಿ. ಜಡವಾದ ಜ್ಞಾನವನ್ನು ಕೊಡ್ತಾಳೆ, ಸ್ವರೂಪವಾದ ಜ್ಞಾನವಾಗುವ ಹಾಗೂ ಲಕ್ಷ್ಮೀದೇವಿ ಮಾಡ್ತಾಳೆ. ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷ, ಬಂಧನದಲ್ಲಿಯೂ ಲಕ್ಷ್ಮಿ ಹಾಕ್ತಾಳೆ, ಮೋಕ್ಷವನ್ನೂ ಲಕ್ಷ್ಮೀದೇವಿ ಕೊಡ್ತಾಳೆ. ಬರೀ ಬಂಧನದಲ್ಲಿ ಹಾಕೋದಿಲ್ಲ. ಜನ ತಪ್ಪು ತಿಳಿದಿರ್ತಾರೆ. ಲಕ್ಷ್ಮೀದೇವಿ ಅಂತ ಅಂದರೆ ಲಕ್ಷ್ಮಿ ಬಂಧನದಲ್ಲಿ ಹಾಕ್ತಾಳೆ ಅಲ್ಲ, ಮೋಕ್ಷವನ್ನೂ ಲಕ್ಷ್ಮೀದೇವಿ ಕೊಡ್ತಾಳೆ. ಗೀತಾ ಭಾಷ್ಯದಲ್ಲಿ ಆ ಮಾತನ್ನು ಶ್ರೀಮದಾಚಾರ್ಯರು ಬಹಳ ಅದ್ಭುತವಾಗಿ ತಿಳಿಸ್ತಾರೆ. ಬಹುಶಃ 12ನೇ ಅಧ್ಯಾಯದ ಗೀತಾ ಭಾಷ್ಯದಲ್ಲಿ ಆ ಮಾತನ್ನು ಹೇಳ್ತಾರೆ. ಲಕ್ಷ್ಮೀದೇವಿಗೂ ಮೋಕ್ಷ ಕೊಡೋ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ಬಂಧ ಮೋಕ್ಷ ಎಲ್ಲವನ್ನೂ ಲಕ್ಷ್ಮೀದೇವಿ ಕೊಡ್ತಾಳೆ. ಆದರೆ ಸ್ವತಂತ್ರವಾಗಿ ಕೊಡ್ತಾಳೇನು? ಶ್ರೀಮದಾಚಾರ್ಯ ಅಂತಾರೆ ಅಲ್ಲ. ಯಸ್ಯ ಅಪಾಂಗ ಲವ ಮಾತ್ರತ ಊರ್ಜಿತಾಸ, ಭಗವಂತನ ಕುಡಿ ನೋಟದ ಲೇಷದಿಂದ ಆ ಸಾಮರ್ಥ್ಯ ಲಕ್ಷ್ಮೀದೇವಿಗೆ ಬರ್ತದೆ ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ವಾದಿರಾಜರಿಲ್ಲಂತಾರೆ, ಸ್ವತಂತ್ರವಾಗಿ ಲಕ್ಷ್ಮೀದೇವಿಗೂ ಸಹ ಪಾಲನೆ ಮಾಡುವ ಸಾಮರ್ಥ್ಯ ಇಲ್ಲ. ತಾನೇನೇ ರಕ್ಷಣೆ ಮಾಡಬೇಕಾದರೂ, ತಾನು ರಕ್ಷಣೆ ಮಾಡಬೇಕಾದ್ರೆ, ಸೃಷ್ಟಿ ಮಾಡಬೇಕಾದ್ರೆ, ಸಂಹಾರ ಮಾಡಬೇಕಾದ್ರೆ ಲಕ್ಷ್ಮೀದೇವಿ ಅವಳಿಗೆ ಭಗವಂತನ ಸಹಾಯ ಬೇಕು, ಭಗವಂತನ ಶಕ್ತಿ ಬೇಕು, ಭಗವಂತನ ಅನುಗ್ರಹ ಬೇಕು. ಅಂದಾಗ ಮಾತ್ರ ಲಕ್ಷ್ಮೀದೇವಿ ಪಾಲನೆ ಮಾಡಲಿಕ್ಕೆ ಸಾಧ್ಯವಿದೆ. ಯಾಕೆ? ವಾದಿರಾಜರು ಈ ವಿಶೇಷಣದಿಂದ ಅಷ್ಟೆಲ್ಲ ಮಾತುಗಳನ್ನು ತಿಳಿಸ್ತಾರೆ. ಕಮಲೆಗೂ ಆಲಯ ಅವನು, ಅರ್ಥಾತ್ ಕಮಲೆಯನ್ನು ಆಲಯ ಚೆನ್ನಾಗಿ ರಕ್ಷಣೆ ಮಾಡತಕ್ಕಂತಹ ವ್ಯಕ್ತಿಯವನು ಭಗವಂತ. ಅನ್ನೋದಕ್ಕಾಗಿ ಲಕ್ಷ್ಮೀದೇವಿಯನ್ನೇ ಸಂರಕ್ಷಣೆ ಮಾಡುವ, ಜಗದ್ರಕ್ಷಗಳಾದ ಲಕ್ಷ್ಮೀದೇವಿಯನ್ನೇ ಸಂರಕ್ಷಣೆ ಮಾಡುವ ದೇವರಿಗೆ ಮೊರೆ ಹೋದರೆ ಆಯ್ತಲ್ಲ, ಉಳಿದವರಿಗೆ ಯಾಕೆ ನಾವು ಮೊರೆ ಹೋಗಬೇಕು? ಸ್ವತಂತ್ರ ಪರಮಾತ್ಮ ಅವನೇ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಸಯೇವಚ ಮೇ ಶರಣಂ, ಆ ಭಾವನೆ ಬೇಕು ಅಂತ ಹೇಳ್ತಾರೆ ಗೀತಾ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು. ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ. ಆ ಮದಾಶ್ರಯ ಎಂಬ ಶಬ್ದಕ್ಕೆ ಅರ್ಥವನ್ನು ಬರಿತಾ ಶ್ರೀಮದಾಚಾರ್ಯರು ಹೇಳ್ತಾರೆ, ಸಯೇವಚ ಮೇ ಶರಣಂ ತಸ್ಮಿನ್ನೇವ ಅಹಂ ಸ್ಥಿತಃ. ಲಕ್ಷ್ಮಿಯಾದಿ ದೇವತೆಗಳೂ ನನಗೆ ರಕ್ಷಕರಲ್ಲ, ಭಗವಂತನೇ ರಕ್ಷಕ ಅನ್ನೋ ಭಾವನೆಯಲ್ಲಿ ನಾವಿರಬೇಕಂತ. ಹಾಗಾದರೆ ಇತರ ದೇವತೆಗಳನ್ನು ಬಿಟ್ಬಿಡೋದೇನು? ಅಲ್ಲ, ಪರಿವಾರತಯ ಗ್ರಾಹ್ಯ. ಭಗವಂತನ ಪರಿವಾರ, ಭಗವಂತನ ಅನುಗ್ರಹದಿಂದ ಲಕ್ಷ್ಮಿಯಾದಿ ದೇವತೆಗಳೂ ಸಹ ನಮ್ಮನ್ನು ನಿಯಮನೆ ಮಾಡ್ತಾರೆ ಅಂತ ಅವಶ್ಯವಾಗಿ ನಾವು ತಿಳಿಬೇಕು ಅಂತ ಹೇಳ್ತಾರೆ. ಹೀಗಾಗಿ ತೂಕ ಅದನ್ನು ಸರಿಯಾಗಿ ನಾವು ತಿಳಿದಿರಬೇಕು. ಲಕ್ಷ್ಮೀದೇವಿಗೆ ಸ್ವಾತಂತ್ರ್ಯ ಇಲ್ಲ, ಪಾಲನಾದಿಗಳನ್ನು ಮಾಡುವ ಸ್ವಾತಂತ್ರ್ಯ ಲಕ್ಷ್ಮೀದೇವಿಗೆ ಇಲ್ಲ, ಭಗವಂತನ ಅನುಗ್ರಹದಿಂದ ಪಾಲನೆ ಮಾಡ್ತಾಳೆ. ಅನ್ನೋದಕ್ಕಾಗಿ ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡಲೇಬೇಕು. ಅವಳೇನು ಮಾಡ್ತಾಳೆ? ಏನೂ ಮಾಡೋದಿಲ್ಲಲ್ಲ. ಹಾಗಾದರೆ ಲಕ್ಷ್ಮೀದೇವಿ ಪೂಜೆ ಯಾಕೆ, ಆರಾಧನೆ ಯಾಕೆ ಅಂತ ಬಿಟ್ಬಿಡೋದಲ್ಲ. ಲಕ್ಷ್ಮಿಯಾದಿ ದೇವತೆಗಳ ಪೂಜೆ ಮಾಡಲಿಲ್ಲ ಅಂತಾದರೆ ದೇವರಿಗೆ ಸಂತೋಷವಾಗುವುದಿಲ್ಲ. ಅನ್ನೋದಕ್ಕಾಗಿ ಭಗವಂತನ ಸಂತೋಷಕ್ಕಾಗಿ ಇತರ ದೇವತೆಗಳ ಆರಾಧನೆಯನ್ನು ಮಾಡಬೇಕು. ಭಗವಂತನ ಸರ್ವೋತ್ತಮತ್ವವನ್ನು ಸರ್ವಥಾ ಬಿಡಬಾರದು. ಆ ಸರ್ವೋತ್ತಮತ್ವವನ್ನು ಚಿಂತನೆ ಮಾಡಬೇಕು. ಪ್ರಧಾನತ್ವೇನ ಹರಿಯ ಪೂಜೆಯನ್ನು ಅತ್ಯಂತ ಅವಶ್ಯವಾಗಿ ಮಾಡಬೇಕು ಅಂತನ್ನೋದನ್ನು ತಿಳಿಸೋದಕ್ಕಾಗಿ ವಾದಿರಾಜರಿಲ್ಲಂತಾರೆ, ಕಮಲಾಲಯ. ಹಣ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ನಾವು ತಿಳಿದಿರ್ತೇವೆ. ಅದನ್ನು ಯಾವುದ್ಯಾವುದೋ ಪಾಲಿಸಿಯಲ್ಲಿ ಹಾಕಿಬಿಟ್ಟಿರ್ತೇವೆ. 4,000 ಕೊಟ್ಟರೆ, 2,000 ಕೊಟ್ಟರೆ, ನಮಗೇನಾದರೂ ತೊಂದರೆಯಾದಾಗ ನಮಗೆ 1,00,000 ಕೊಡ್ತಾರೆ, 20 ಲಕ್ಷ ಕೊಡ್ತಾರೆ. ಬೇಕಾದಷ್ಟು ಹಣ ಬರ್ತದೆ ನಮಗೆ ತೊಂದರೆಯಾದಾಗ, ದೈಹಿಕವಾಗಿ ಹಾಸ್ಪಿಟಲಲ್ಲಿ ಬಿದ್ದಾಗ ಅಂತ ಈಗಲೇ ನಾವು ರೆಡಿ ಮಾಡಿಟ್ಕೊಂಡಿರ್ತೇವೆ. ಆದರೆ ಆ ಔಷಧಗಳಿಗಾಗಿ ಅದು ಖರ್ಚಾಗಿ ಹೋಗಬಹುದು. ಆದರೆ ನಮ್ಮ ರಕ್ಷಣೆಗೆ ಹಣ ಬೇಕಾಗಿ ಬರ್ತದೇನೋ? ಹಣ ಬರೋದಿಲ್ಲ. ನಮಗೆ ಆಕ್ಸಿಡೆಂಟ್ ಆಗಬೇಕಾದ್ರೆ ಹಣ ಬಂದು ನಮ್ಮನ್ನು ರಕ್ಷಣೆ ಮಾಡ್ತದೇನು? ಆಕ್ಸಿಡೆಂಟ್ ಆದಮೇಲೆ ಆಪರೇಷನ್ ಮಾಡಲಿಕ್ಕೆ ಅವನಿಗೆ ಹಣ ಕೊಡಲಿಕ್ಕೆ ಹಣ ಬರ್ತದೆ. ಚೇಷ್ಟೆ ಮಾಡ್ತಾ ಇರ್ತಾರಲ್ಲ, ಎಲ್ಲ ಕೆಲಸ ಮುಗಿದೋದ್ಮೇಲೆ ಪೊಲೀಸರು ಬರ್ತಾರೆ ಅಂತ. ಹಾಗೆ ಇದು ಹಣ ಬರೋದು ಯಾವಾಗ ಗೊತ್ತೇನು? ಆಕ್ಸಿಡೆಂಟ್ ಆಗಬೇಕಾದ್ರೆ ಬಂದು ರಕ್ಷಣೆ ಮಾಡೋದಿಲ್ಲ ಹಣ. ಅದು ನಮ್ಮನ್ನು ಎಲ್ಲ ಆದಮೇಲೆ ಹಣ ಬರ್ತದೆ. ನಾನು ರಕ್ಷಣೆ ಮಾಡ್ತೇನೆ ಅಂತ ಅದು ನಮಗೆ ಭ್ರಾಂತಿಯನ್ನು ಬರೆಸ್ತದೆ. ಅನ್ನೋದಕ್ಕಾಗಿ ವಾದಿರಾಜರಂತಾರೆ, ಹಣದಿಂದ ಸರ್ವಥಾ ನಮಗೆ ರಕ್ಷಣೆಯಲ್ಲ, ಲಕ್ಷ್ಮೀದೇವಿಯಿಂದಲೂ ರಕ್ಷಣೆಯಲ್ಲ. ಲಕ್ಷ್ಮೀದೇವಿಗೂ ಯಾರು ರಕ್ಷಣೆ ಕೊಡ್ತಾರೆ ಅಂತಹ ಪರಮಾತ್ಮನಿಂದಲೇ ನಮಗೆ ರಕ್ಷಣೆ ಅಂತನ್ನೋದನ್ನು ತಿಳಿಸೋದಕ್ಕಾಗಿ ಕಮಲಾಲಯ ಪಾಲಯ ಅಂತ ಹೇಳ್ತಾರೆ. ಮತ್ತೊಂದು ಮಾತನ್ನು ಹೇಳ್ತಾರೆ, ಭಗವಂತ ಹೇಗೆ ಸಂರಕ್ಷಣೆ ಮಾಡ್ತಾನೆ ನಮ್ಮನ್ನು? ಲೀಲಯಾಧೃತ ಭೂಧರ
ಭಗವಂತ ಪರ್ವತವನ್ನು ಧಾರಣೆ ಮಾಡಿದ್ದಾರೆ. ಕೃಷ್ಣನ ಸ್ತುತಿ ಆದ್ದರಿಂದಾಗಿ ಕೃಷ್ಣ ಮಾಡಿದ ಆ ವ್ಯಾಪಾರವನ್ನು ಇಲ್ಲಿ ಹಾಡಿ ಹೊಗಳ್ತಾ ಇದ್ದಾರೆ. ಗೋಪಾಲಕರನ್ನೆಲ್ಲ ರಕ್ಷಣೆ ಮಾಡೋದಕ್ಕಾಗಿ ಭಗವಂತ ಏನು ಮಾಡಿದ? ಪರ್ವತವನ್ನೇ ಎತ್ತಿ ಹಿಡಿದ. ಗೋವರ್ಧನ ಪರ್ವತವನ್ನೇ ಎತ್ತಿ ಹಿಡಿದ ಪರಮಾತ್ಮ, ಗೋವರ್ಧನೋದ್ಧಾರಕನಾದ ಪರಮಾತ್ಮ. ಯಾಕೆ ಎತ್ತಿದ? ನನಗೆ ಸಾಮರ್ಥ್ಯ ಇದೆ ಅಂತ ತೋರಿಸೋದಕ್ಕಾಗಿ ಏನು ಅಲ್ಲ, ಎಲ್ಲ ಗೋಪಾಲಕರನ್ನು ಸಂರಕ್ಷಣೆ ಮಾಡೋದಕ್ಕಾಗಿ. ಆ ಇಂದ್ರ ಸುರಿಸುವ ಮಳೆಯಿಂದ ತೊಂದರೆಗೆ ಒಳಗಾದ, ಪೀಡೆಗೆ ಒಳಗಾದ ಎಲ್ಲ ಗೋಪಾಲಕರನ್ನು ಸಂರಕ್ಷಣೆ ಮಾಡೋದಕ್ಕಾಗಿ ಭಗವಂತ ಆ ಪರ್ವತವನ್ನು ಧಾರಣೆ ಮಾಡಿದ್ದಾರೆ. ಧಾರಣೆ ಮಾಡಬೇಕಾದ್ರೆ ಹೇಗೆ? ಏನಾದರೂ ಆಯಾಸ ಆಯ್ತೇನು ದೇವರಿಗೆ? ಏನಾದರೂ ತೊಂದರೆ ಆಯ್ತೇನು ದೇವರಿಗೆ? ಏನೂ ತೊಂದರೆ ಆಗಲಿಲ್ಲ. ಲೀಲಯ, ಎಷ್ಟು ಲೀಲೆಯಿಂದ, ಎಷ್ಟು ಅನಾಯಾಸದಿಂದ ಆ ಪರ್ವತವನ್ನು ಭಗವಂತ ಎತ್ತಿದ್ದಾನೆ. ಚೇಷ್ಟೆ ಮಾಡ್ತಾರೆ, ಹಾಸ್ಯ ಮಾಡ್ತಾರೆ. ದೇವರು ಕಿರಿಬೆರಳಿನಲ್ಲಿ ಪರ್ವತವನ್ನು ಎತ್ತಿದ್ದಂತೆ. ಎತ್ತಿದಾಗ ಎಲ್ಲ ಗೋಪಾಲಕರಂದ್ರಂತೆ, ಓ ಇದೇನು ಭಾರ ಇರಲಿಕ್ಕಿಲ್ಲ ಅಂತ ತಿಳಿದ್ರಂತೆ. ದೇವರೆತ್ತಿದಾಗ ಅಕಸ್ಮಾತ್ ದೇವರ ಕೈ ಬಿಟ್ಟರೆ ಏನು ಮಾಡೋಣ ಅಂತ ಹೇಳಿ ತಮ್ಮ ಕಟಿಗಳನ್ನು ಹಿಡಿದ್ರಂತೆ. ನಾನು ಹಿಡಿದಿದ್ದೇನೆ ಅಂತ ತೋರಿಸೋದಕ್ಕಾಗಿ ತಾವು ಕೈಯನ್ನು ಹಿಡಿದ್ರಂತೆ. ಎಲ್ಲ ಜನ ಸುಮ್ಮನೆ ಚೇಷ್ಟೆ ಮಾಡ್ತಾರೆ. ದೇವರನ್ನಂತೆ, ನಿಮಗೆ ತೊಂದರೆಯಾಗಿರ್ಬೋದು, ಏನಾದರೂ ಕೈ ಬಹಳ ಹೊತ್ತಾಯಿತು ಹಿಡಿದಿದ್ದೀರಿ, ಏನಾದರೂ ತಿಂತಿದ್ರೆ ತಿನ್ನಿರಿ, ತಿಂದ ಆಮೇಲೆ ಕೈ ಹಿಡಿರಿ ಅಂತ ಹೇಳಿದ್ರಂತೆ. ಆಯಿತು, ಎಲ್ಲರೂ ತಿಂದ್ರಂತೆ. ಎಲ್ಲರೂ ತಿಂದಮೇಲೆ ಎಲ್ಲರೂ ಅಂದ್ರಂತೆ, ನೀನೊಂದು ಸ್ವಲ್ಪ ಕೈ ಬಿಡು, ನಾವು ಹಿಡಿತೇವೆ, ನೀನು ತಿಂದು ಬಾ, ನಿನಗೂ ಹೊಟ್ಟೆ ಹಸಿದಿರ್ತದಲ್ಲ, ನೀನೊಂದು ಸ್ವಲ್ಪ ಕೈ ಬಿಟ್ಟು ತಿನ್ನು, ಪಾಪ ಎಷ್ಟೊತ್ತಾಯಿತು ಹಿಡಿದಿದ್ದೀನಿ ನೀನು ಪರ್ವತವನ್ನು ಅಂತ ಅಂದರೆ ದೇವರಂತಾನಂತೆ, ನಾನು ಬಿಟ್ಟರೆ ಏನಿದೆ, ಗತಿ ಏನಿದೆ, ದೇವರು ಬಿಟ್ಟರೆ ಆಗೋದಿಲ್ಲ ಅನ್ನೋದಕ್ಕಾಗಿ ಭಗವಂತ ಲೀಲೆಯಿಂದ ಆ ಪರ್ವತವನ್ನು ಧಾರಣೆ ಮಾಡಿ ಎಲ್ಲ ಗೋಪಾಲಕರನ್ನು ಸಂರಕ್ಷಣೆ ಮಾಡಿದ್ದಾನೆ ಅಂತ ಹೇಳ್ತಾನೆ. ಹಾಗೆ ಪರ್ವತವನ್ನೇ ಧಾರಣೆ ಮಾಡಿದವನು. ಭೂಧರ ಲೀಲೆಯ ಧೃತ ಭೂಧರ ಶಬ್ದಗಳು ಹೇಗಿದೆ ನೋಡಿ. ಭೂಧರ ಭೂಮಿಯನ್ನು ಧಾರಣೆ ಮಾಡ್ತವೆ. ಯಾವುದು? ಪರ್ವತಗಳಿವೆ ಅಂತನ್ನೋದಕ್ಕಾಗಿ ಈ ಭೂಮಿ ಉಳಿದಿದೆ. ಇಲ್ಲದೆ ಹೋದರೆ ಈ ಭೂಮಿ ಉಳಿಲಿಕ್ಕಾಗೋದಿಲ್ಲ, ಈ ಭೂಮಿಯನ್ನು ಉಳಿಸ್ಲಿಕ್ಕಾಗೋದಿಲ್ಲ. ಭೂಧರ, ಈ ಭೂಮಿಯನ್ನು ಧಾರಣೆ ಮಾಡಿದ್ದು ಪರ್ವತ. ಅಂತಹ ಭೂಧರ ಪರ್ವತವನ್ನೇ ಭಗವಂತ ಧಾರಣೆ ಮಾಡಿ ಜನರನ್ನು ಉದ್ಧಾರ ಮಾಡಿದ ಅಂತನೋ ಒಂದು ಕಥೆಯನ್ನು ತಿಳಿಸಿದರೆ, ಮತ್ತೊಂದು ಕಥೆಯನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಲೀಲೆಯ ಧೃತ ಭೂಧರ. ದೇವತೆಗಳು ಅಮೃತ ಮಥನವನ್ನು ಮಾಡ್ತಾ ಇದ್ದಾರೆ. ದೇವತೆಗಳು ದೈತ್ಯರು ಕ್ಷೀರಸಾಗರ ಮಥನ ಮಾಡ್ತಾ ಇರಬೇಕಾದ್ರೆ ಪರ್ವತವನ್ನು ಎತ್ತೋಣ ಅಂತ ಹೋಗ್ತಾರೆ ಎಲ್ಲ ದೇವತೆಗಳು. ರುದ್ರಾದಿ ದೇವತೆಗಳೆಲ್ಲರೂ, ಇಂದ್ರಾದಿ ದೇವತೆಗಳೆಲ್ಲರೂ ಹೋಗಿದ್ದಾರೆ. ಏನಪ್ಪ, ಕಡಿಲಿಕ್ಕೆ ಒಂದು ಕಡಗೋಲು ಬೇಕಲ್ಲ, ಯಾವುದು ಕಡಗೋಲ ಅಂತ ಹೇಳಿ ಮಂದರ ಪರ್ವತವನ್ನು ಕಡಗೋಲು ಮಾಡ್ಕೊಳ್ಳೋಣ. ಮಂದರ ಪರ್ವತದ ಹತ್ರ ಹೋಗಿ ಎಲ್ಲ ದೇವತೆಗಳು, ದೈತ್ಯರು ಆ ಪರ್ವತವನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಯಾರಿಗೂ ಪರ್ವತವನ್ನು ಅಲ್ಲಾಡಿಸ್ಲಿಕ್ಕೆ ಆಗ್ತಾ ಇದೆ. ಆಗ ಭಗವಂತ ಬರ್ತಾನೆ. ಭಗವಂತ ಬಂದು ಅತಿ ಸುಲಭವಾಗಿ ಆ ಪರ್ವತವನ್ನು ಎತ್ತುತ್ತಾನೆ. ಎತ್ತಿ ಗರುಡನ ಮೇಲೆ ಇಡ್ತಾನಂತೆ. ಯಾಕೆ ಎತ್ತಲಿಕ್ಕಾಗಲಿಲ್ಲ ದೇವತೆಗಳಿಗೆ? ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ರುದ್ರವರಾದಚಾಲ್ಯಂ. ರುದ್ರದೇವರ ವರ ಇತ್ತಂತೆ ಆ ಪರ್ವತಕ್ಕೆ. ಯಾರೂ ನಿನ್ನನ್ನು ಅಲಗಾಡಿಸ್ಲಿಕ್ಕಾಗೋದಿಲ್ಲ, ನೀ ಏನೂ ತೊಂದರೆ ಮಾಡ್ಕೊಳ್ಬೇಡ ಅಂತ ಹೇಳಿ ಆ ಪರ್ವತಕ್ಕೆ ರುದ್ರದೇವರು ವರ ಕೊಟ್ಟಿದ್ರಂತೆ. ಯಾರು ಹೇಳಿ? ರುದ್ರದೇವರು. ಗಿರೀಶ, ಪರ್ವತಗಳಿಗೆ ಒಡೆಯ ಅವನು ಅನ್ನೋದಕ್ಕಾಗಿ ಪರ್ವತಕ್ಕೆ ವರ ಕೊಟ್ಟಿದ್ದ, ನಿನ್ನನ್ನು ಯಾರು ಅಲಗಾಡಿಸ್ಲಿಕ್ಕಾಗೋದಿಲ್ಲ ಅಂತ. ಹೀಗಾಗಿ ರುದ್ರದೇವರ ವರವಿತ್ತು ಅಂತ ಅನ್ನೋದಕ್ಕಾಗಿ ಇಂದ್ರಾದಿ ದೇವತೆಗಳು, ದೈತ್ಯರು ಎಲ್ಲರೂ ಸೇರಿದರೂ ಸಹ ಪರ್ವತವನ್ನು ಅಲ್ಲಾಡಿಸ್ಲಿಕ್ಕಾಗಲಿಲ್ಲ. ಅಂಥ ರುದ್ರದೇವರಿಂದ ವರವನ್ನು ಪಡೆದ ಮಂದರ ಪರ್ವತವನ್ನು ಎಲ್ಲ ದೇವತೆಗಳು, ಎಲ್ಲ ದೈತ್ಯರು ಸೇರಿದರೂ ಸಹ ಅದನ್ನು ಅಲ್ಲಾಡಿಸ್ಲಿಕ್ಕಾಗಲಿಲ್ಲ. ಆದರೆ ದೇವರು ಬಂದಾಗ ಹೇಗೆ? ಲೀಲಯಾ ಧೃತ ಭೂಧರ. ಅತಿ ಲೀಲೆಯಿಂದ ಅನಾಯಾಸವಾಗಿ ಪರಮಾತ್ಮ ಆ ಪರ್ವತವನ್ನು ಎತ್ತಿ ಗರುಡನ ಮೇಲೆ ಇಡ್ತಾನೆ. ಗರುಡನ ಮೇಲೆ ಇಟ್ಟಾಗ ದೇವತೆಗಳಂತಾರೋ, ನಾವು ಇಡ್ತೇವೆ, ನಮಗೂ ಗೊತ್ತಾಯಿತು ಟೆಕ್ನಿಕ್ ಅಂತಂದು ಬಿಡ್ತಾರೆ. ನಮಗೂ ಗೊತ್ತಾಯಿತು ಪರ್ವತವನ್ನು ಹೇಗೆ ಎತ್ತೋದು ಅಂತ, ನಾವು ಎತ್ತುತ್ತೇವೆ ಅಂತ ಹೇಳಿ ಪರ್ವತವನ್ನು ಎತ್ತಲಿಕ್ಕೆ ಹೋಗ್ತಾರಂತೆ. ಎತ್ತಲಿಕ್ಕೆ ಹೋದಾಗ ಎಲ್ಲರೂ ಆ ಪರ್ವತದ ಕೆಳಗೆ ಬಿದ್ದು ಚೂರ್ಣ ಪುಡಿಯಾಗಿ ಹೋಗ್ಬಿಡ್ತಾರೆ. ಆಮೇಲೆ ಮತ್ತೆ ದೇವರ ಆ ಪರ್ವತವನ್ನು ಎತ್ತುತ್ತಾನೆ. ಎತ್ತಿ ಅವರನ್ನೆಲ್ಲ ನೋಡ್ತಾನಂತೆ. ಪೂರ್ಣ ಪುಡಿಯಾಗಿ ಹೋಗ್ಬಿಟ್ಟಿದ್ದಾರೆ, ಪರ್ವತ ಕೆಳಗೆ ಬಿದ್ದು. ಅವರನ್ನೆಲ್ಲ ನೋಡಿದಾಗ ಮತ್ತೆ ಮೊದಲಿನಂತೆ ಎಲ್ಲ ದೇವತೆಗಳು, ದೈತ್ಯರು ಎದ್ದು ಬಿಡ್ತಾರಂತೆ. ಇರಲಿ, ಈಗ ಪ್ರಸಕ್ತ ಆ ಪರ್ವತವನ್ನು ರುದ್ರದೇವರ ವರದಿಂದ ಎತ್ತಲಾಗದ, ಅಲ್ಲಾಡಿಸಲಾಗದೇ ಇರತಕ್ಕಂತಹ ಪರ್ವತವನ್ನು ಅತಿಲೀಲೆಯಿಂದ ಪರಮಾತ್ಮ ಎತ್ತಿದ್ದಾನೆ.
ಹೀಗಾಗಿ ಆ ಪರ್ವತವನ್ನು ಎತ್ತುವ ಮೂಲಕ ದೇವರೇನು ತಿಳಿಸಿದ್ದಾನೆ? ನಾನೇ ಸರ್ವೋತ್ತಮನಾಗಿದ್ದೇನೆ, ನಾನೇ ಪಾಲಕನಾಗಿದ್ದೇನೆ ಅಂತನ್ನೋದನ್ನು ಭಗವಂತ ಆ ಪರ್ವತವನ್ನು ಎತ್ತುವ ಮೂಲಕ ತಿಳಿಸಿದ್ದಾನೆ. ಅಲ್ಲಿ ರಕ್ಷಣೆ ಮಾಡಿದ್ನಲ್ಲ ಎಲ್ಲ ಜನರನ್ನು. ಪರ್ವತವನ್ನು ಎತ್ತಿದ, ರುದ್ರದೇವರವರವನ್ನು ಮೂಲೆ ಗುಂಪಾಗಿಸಿದ. ಹೀಗಾಗಿ ತಾನು ಸರ್ವೋತ್ತಮ ಅಂತ ತಿಳಿಸಿದ ಜನರಿಗೆ. ಮತ್ತು ಆ ಪರ್ವತದ ಕೆಳಗೆ ಬಿದ್ದು ಹೋದ ಜನರನ್ನು ತಾನು ತನ್ನ ನೋಟದಿಂದ ಆ ಎಲ್ಲ ಜನರನ್ನು ಸಂರಕ್ಷಣೆ ಮಾಡ್ತಾನೆ. ಇಷ್ಟೆಲ್ಲ ಕಥೆಯನ್ನು ವಾದಿರಾಜರು ತಿಳಿಸೋದಕ್ಕಾಗಿ, ದೇವರೇ ಸಂರಕ್ಷಣೆ ಮಾಡಿದ ಅನ್ನೋ ಘಟನೆಗಳನ್ನು ತಿಳಿಸೋದಕ್ಕಾಗಿ ವಾದಿರಾಜರು ಆ ಶಬ್ದವನ್ನು ಇಡ್ತಾರೆ. ಲೀಲಯಾ ಧೃತಭೂಧರ. ಅಲ್ಲಿಯೂ ಪರ್ವತವನ್ನು ಸುಖವಾಗಿ ಎತ್ತಿ ಗರುಡನ ಮೇಲೆ ಇಟ್ಟಂತೆ. ಆಯಿತು, ಗರುಡನ ಮೇಲೆ ಇಟ್ಟಾಗ ಗರುಡ ಅದನ್ನು ಹೊತ್ಕೊಂಡು ಬರ್ತಾನೆ. ಸಮುದ್ರದ ಮಧ್ಯದಲ್ಲಿ ಆ ಪರ್ವತವನ್ನು ಹಾಕ್ತಾರೆ. ದೇವತೆಗಳು ದೈತ್ಯರು ಕಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಾಡಿದಾಗ ಆ ಪರ್ವತ ಒಳಗೆ ಹೋಗ್ಲಿಕ್ಕೆ ಶುರುವಾಯಿತು. ಭಾರ ಅಲ್ಲ, ಭಾರವಾದ ಪರ್ವತ ಸಮುದ್ರದಲ್ಲಿ ಮೇಲೆ ತೇಲ್ತದೆ ಏನದು? ಇಲ್ಲ, ಕೆಳಗೆ ಹೋಗಲಿಕ್ಕೆ ಶುರುವಾಯ್ತಂತೆ. ಎಲ್ಲ ಜನರಿಗೆ ಗಾಬರಿ ಆಗೋಯ್ತು. ಏನು ಮಾಡೋದಪ್ಪ ಇನ್ನು? ದೇವತೆಗಳಂದ್ರು ಇನ್ನೆಲ್ಲೇ ಅಮೃತ ಸಿಗ್ತದೆ, ಕಡಿಯೋದು ಹೇಗೆ? ಏನು ಕಡಗೋಲು ಒಳಗೆ ಹೋದ್ಮೇಲೆ, ಒಳಗೆ ಬಿದ್ದ ಮೇಲೆ ಅದೇನು ಸಣ್ಣ ಕಡಗೋಲು ಮಜ್ಜಿಗೆ ಒಳಗೆ ಬಿದ್ದರೆ ಕೈ ಹಾಕಿ ತೆಗೆಲಿಕ್ಕೆ ಬರ್ತದೆ. ಏನೋ ಪರ್ವತವನ್ನು ಎತ್ತಲಿಕ್ಕೆ ಬೇರೆ ಆಗೋದಿಲ್ಲ. ಅದನ್ನು ತಂದಿಟ್ಟಿದ್ದೇ ದೊಡ್ಡದಾಗಿತ್ತು. ಅದನ್ನು ಪರ್ವತ ಒಳಗೆ ಹೋಗ್ತಾ ಇದೆ. ನೋಡ್ತಾ ನೋಡ್ತಾ ಕೂತ್ಬಿಟ್ರಿ. ಇವರೆಲ್ಲ ಯಾತ್ರೆಗೆ ಹೋಗಿರ್ತೀವಲ್ಲ, ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತೇವೆ. ಸ್ನಾನ ಮಾಡಬೇಕಾದ್ರೆ ತಂಬಿಗೆ ಸಿಕ್ಕಿಬಿಡ್ತದೆ, ಪ್ರವಾಹದಲ್ಲಿ ಹೋಗ್ತಾ ಇರ್ತದೆ. ಏನು ಮಾಡೋದು? ನೋಡ್ತಾ ಕೂಡೋದಷ್ಟೇ, ಬೇರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹೋಯ್ತು, ತಂಬಿಗೆ ಹೋಗ್ತಾ ಇದೆ, ನೋಡ್ತಾ ಕೂಡೋದಷ್ಟೇ. ತಂಬಿಗೆ ಹೋಗ್ತಾ ಇದೆ, ಪಂಚೆ ಹೋಗ್ತಾ ಇರ್ತದೆ, ನೋಡ್ತಾ ಕೂತಿರ್ತೇವೆ. ಕೆಲವರಂತೂ ಏನು ಮಾಡ್ತಾರೆ, ಬೇಡಪ್ಪ ಇನ್ನೊಂದು ಸಲ ಯಾತ್ರೆ ಬೇಡ. ಎಲ್ಲಿ ತಂಬಿಗೆ ಥಾಲಿ ಕಳ್ಕೊಳ್ಳೋದು, ಪಂಚೆ ಕಳ್ಕೊಳ್ಳೋದು, ಇವೆಲ್ಲ ಇಲ್ಲಿ ಬಂದಾಗ ಯಾತ್ರೆನೇ ಬೇಡ ಅಂತ ಅಂದ್ಬಿಡ್ತಾರೆ. ನಮಗೆ ಆ ಒಂದು ತಂಬಿಗೆಯನ್ನು ತರಲಿಕ್ಕಾಗೋದಿಲ್ಲ, ಪ್ರವಾಹದಲ್ಲಿ ಹೋಗುವ ತಂಬಿಗೆಯನ್ನು. ದೇವಾಧಿದೇವತೆಗಳು ದೈತ್ಯರೆಲ್ಲ ಸೇರಿದ್ದಾರೆ ಅಲ್ಲಿ. ಆ ಪರ್ವತ ಮುಳುಗ್ತಾ ಇದೆ, ಯಾರಿಗೂ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಪ್ರಸಂಗದಲ್ಲಿ ಲೀಲಯ ಧೃತಭೂಧರ, ಕೆಳಗಿನಿಂದ ಆ ಪರ್ವತವನ್ನು ಎತ್ತಿ ತರ್ತಾನೆ ಅನ್ನೋದಕ್ಕಾಗಿ ಅಮೃತ ಮಥನ ಮಾಡಲಿಕ್ಕಾಯ್ತು. ಕ್ಷೀರಸಾಗರವನ್ನು ಮಥನ ಮಾಡಿದ್ರು, ಅಮೃತ ಅವರಿಗೆ ಸಿಕ್ತು. ಇಲ್ಲದೆ ಹೋದರೆ ಅಮೃತ ಎಲ್ಲಿ ಸಿಗುತ್ತಿತ್ತು? ದೇವತೆಗಳಿಗೆ ದೈತ್ಯರಿಗೆ ಸರ್ವಥಾ ಸಿಗ್ತಾ ಇರಲಿಲ್ಲ. ಹೀಗೆ ಅನೇಕ ಬಾರಿ ಭಗವಂತ ಆ ಪರ್ವತಗಳನ್ನು ಎತ್ತಿ ಹಿಡಿದು, ಆ ಭೂಧರವನ್ನು ಎತ್ತಿ ಹಿಡಿದು ಎಷ್ಟೆಲ್ಲ ಜನರನ್ನು ಅನುಗ್ರಹ ಮಾಡಿದ್ದಾನೆ, ಎಷ್ಟೆಲ್ಲ ಜನರನ್ನು ಸಂರಕ್ಷಣೆ ಮಾಡಿದ್ದಾನೆ ಅನ್ನೋದಕ್ಕಾಗಿ ಭಗವಂತ ನನ್ನನ್ನು ಒಂದು ಸ್ವಲ್ಪ ರಕ್ಷಣೆ ಮಾಡು. ಪರ್ವತವನ್ನೇ ಎತ್ತಿದ್ದೀಯಲ್ಲ, ನನ್ನನ್ನು ಹೊತ್ಕೊಳ್ಳೋದೇ ನಿನಗೇನು ಭಾರ ಏನು? ಮುದದಿಂದ ನಾನೊಬ್ಬ ಭಾರವಾದೇನೆ. ದೇವರಿಗೆ, ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರಲ್ಲ ದಾಸರು. ಹಾಗೆ ಅತಿ ಸುಲಭವಾಗಿ ಇಡೀ ಪ್ರಪಂಚವನ್ನು ನೀನು ಧಾರಣೆ ಮಾಡಿದ್ದಿ. ಅಂತಹ ನಿನಗೆ ಮುದದಿಂದ ಎಲ್ಲ ಜಗತ್ತನ್ನು ಧಾರಣೆ ಮಾಡಿದ್ದಿ ನೀನು. ನಾನೊಬ್ಬ ಭಾರವಾದೇನೆ, ನಾನೊಬ್ಬ ನಿನಗೆ ಭಾರ ಆಗ್ತೀನಿ ನಿನಗೆ ಅನ್ನೋದಕ್ಕಾಗಿ ಪಾಲಯ, ನನ್ನನ್ನೊಂದು ಸ್ವಲ್ಪ ರಕ್ಷಣೆ ಮಾಡು, ನನ್ನನ್ನೊಂದು ಸ್ವಲ್ಪ ಎತ್ತಿ ಹಿಡಿ. ನಿನ್ನವನಲ್ಲ ನಾನು. ದಾಸರು ಹೇಳ್ತಾರಲ್ಲ, ನಿನ್ನವ ಶ್ರೀನಿವಾಸ, ನಾನು ನಿನ್ನವನು ಅಂತ ನೀನೇ ಎತ್ತಿ ಹಿಡಿದ ನಾನು ತೋರಿಸ್ಬೇಕು. ಯಾಕೆ ನನಗೆ ಮೇಲೆ ಇರಲಿಕ್ಕಾಗೋದಿಲ್ಲ. ನನ್ನನ್ನು ಎತ್ತಿ ಹಿಡಿದು ತೋರಿಸ್ಬೇಕು, ಇವನು ನನ್ನವನು ಅನ್ನೋದಕ್ಕಾಗಿ ವಾದಿರಾಜರಿಲ್ಲಂತಾರೆ ಲೀಲಯ ಧೃತಭೂಧರ. ಪರ್ವತವನ್ನು ಎತ್ತಿ ಹಿಡಿದು, ಇದು ಪರ್ವತ ಅಂತ ಎಲ್ಲರಿಗೆ ತೋರಿಸಿದೆಯಲ್ಲ ನೀನು. ಮುಳುಗಿ ಹೋಗುವ ಪರ್ವತವನ್ನು, ಸಮುದ್ರದಲ್ಲಿ ಮುಳುಗಿ ಹೋಗುವ ಪರ್ವತವನ್ನು ಎತ್ತಿ ಹಿಡಿದು ದೇವತೆಗಳಿಗೆ ದೈತ್ಯರಿಗೆ ಇದೋ ಪರ್ವತವನ್ನು ತಂದೆ ಅಂತ ಆ ಮುಳುಗಿ ಹೋಗುವ ಪರ್ವತವನ್ನು ತೋರಿಸಿ ಅವರ ಎಲ್ಲ ಆನಂದವನ್ನು ಹಂಚಿಬಿಟ್ಟಿಯಲ್ಲ. ಮೊದಲಿಗೇನೆ ಅಮೃತದ ಆನಂದವನ್ನು ಹಂಚಿದೆಯಲ್ಲ. ಅಮೃತ ಯಾವಾಗೋ ಬಂತು, ಆದರೆ ಈಗಲೇ ಅಮೃತ ಸಿಕ್ಕಾಗಾಯ್ತು ಅವರಿಗೆಲ್ಲ, ದೇವತೆಗಳಿಗೆ ದೈತ್ಯರಿಗೆ. ಮುಳುಗಿ ಹೋಗುವ ಪರ್ವತ ಎದ್ರೆ ಎಷ್ಟು ಆನಂದ ಆಗಲಿಕ್ಕಿಲ್ಲ ಅವರಿಗೆ, ಎಷ್ಟು ಆನಂದ ಆಯಿತು, ಸಂತೋಷವಾಯಿತು. ಆ ಪರ್ವತನೇ ಇದ್ದಿದ್ದಿಲ್ಲ ಅಂದರೆ ಎಲ್ಲಿ ಅಮೃತ ಮಥನ ಮಾಡಲಿಕ್ಕೆ ಆಗ್ತಿತ್ತು, ಅಮೃತ ಸಿಗುತ್ತಿತ್ತು. ಅಂತಹ ಮುಳುಗಿ ಹೋಗುವ ಪರ್ವತವನ್ನು ಮೇಲೆ ಎತ್ತಿ ಹಿಡಿದ ಪರಮಾತ್ಮ ಎಲ್ಲರಿಗೂ ತೋರಿಸಿದ. ಇಗೋ ಪರ್ವತವನ್ನು ನಾನು ಎತ್ತಿ ತಂದಿದ್ದೇನೆ, ಎತ್ತಿ ಹಿಡಿದಿದ್ದೇನೆ. ಆ ಪರ್ವತವನ್ನು ತೋರಿಸಿದ ಎಲ್ಲರಿಗೆ ತೋರಿಸಿ ಎಲ್ಲರನ್ನೂ ಸಂತೋಷಗೊಳಿಸಿದ, ಎಲ್ಲರನ್ನೂ ಸಂರಕ್ಷಣೆ ಮಾಡಿದ ಪರಮಾತ್ಮ. ಹಾಗೆ ನಾನು ಸಂಸಾರದಲ್ಲಿ ಮುಳುಗಿ ಹೋಗ್ತಾ ಇದ್ದೇನೆ, ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗ್ತಾ ಇದ್ದೇನೆ. ನನ್ನನ್ನು ಎತ್ತಿ ತೋರಿಸ್ಬೇಕೆಲ್ಲರೂ ನೀನು. ಈಗೋ ಇಲ್ಲಿದ್ದಾನೆ ಇವನು ನನ್ನ ಭಕ್ತ ಅಂತ ಹೇಳಿ ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಯಾರಿಂದಲೂ ಆಗೋದಿಲ್ಲ, ಹೌದಲ್ಲ ಅನ್ನೋದಕ್ಕಾಗಿಯೇ ಆ ಭೂಧರ, ಆ ಮಂದರ ಪರ್ವತದ ಭೂಧರ ಅಂತ ಹೇಳಿದ್ದಾರೆ. ಅದನ್ನು ಯಾರ ಕಡೆಯಿಂದ ಎತ್ತಲಿಕ್ಕಾಗ್ತದೆ? ಆ ಪರ್ವತವನ್ನು ದೇವರೊಬ್ಬರೇ ಎತ್ತಬೇಕು. ದೇವರ ಹೊರತು ಬೇರೆ ಯಾರೂ ಎತ್ತಲಿಲ್ಲ ಅಲ್ಲಿ. ಹಾಗೆ ನನ್ನನ್ನೂ ಎತ್ತಬೇಕಾದ್ರೆ, ನನ್ನನ್ನೂ ಉದ್ಧಾರ ಮಾಡಬೇಕಾದ್ರೆ ನೀನೊಬ್ಬರೇ ಸಮರ್ಥ ಹೊರತು ನಿನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ನನ್ನನ್ನು ಎತ್ತುವ ಸಾಮರ್ಥ್ಯ ಇಲ್ಲ.
ಪರ್ವತವನ್ನು ನೀನೇ ತಾನೇ ಎತ್ತಿದಿ, ಎಲ್ಲರಿಗೆ ತೋರಿಸಿದಿ, ಎಲ್ಲರನ್ನ ಸಂತೋಷಪಡಿಸಿದಿ. ಅಚಾಲ್ಯಂ, ಯಾರಿಂದಲೂ ಎತ್ತಲಿಕ್ಕಾಗೋದಿಲ್ಲ, ಅಲ್ಲಾಡಿಸ್ಲಿಕ್ಕಾಗೋದಿಲ್ಲ. ಹಾಗೆ ನಮ್ಮನ್ನು ಸಂಸಾರದಲ್ಲಿ ಬಿದ್ದಿದ್ದೇವೆ, ಸಂಸಾರ ಸಾಗರದಲ್ಲಿ ಬಿದ್ದಿರುವ ನಮ್ಮನ್ನು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ. ಆದರೆ ಅಚಾಲ್ಯರಾದ ಸಂಸಾರ ಸಾಗರದಲ್ಲಿ ಬಿದ್ದು ಅಚಾಲ್ಯರಾದ ನಮ್ಮನ್ನು ಉದ್ಧಾರ ಮಾಡುವ ಸಾಮರ್ಥ್ಯ ಇದ್ದದ್ದು ನಿನಗೊಬ್ಬನಿಗೇನೆ ಅನ್ನೋದನ್ನು ತಿಳಿಸೋದಕ್ಕಾಗಿ ಲೀಲೆಯ ಧೃತಭೂಧರ, ಪರ್ವತವನ್ನೇ ಎತ್ತು ಬಿಟ್ಟಿದ್ದೀಯಪ್ಪ ನೀನು. ಹಾಗೆ ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗ್ತಾರೋ ನಾನೇ ಒಂದು ದೊಡ್ಡ ಪರ್ವತ ಇದ್ದ ಹಾಗೆ, ಅಂತಹ ನನ್ನನ್ನು ಎತ್ತಿ ತೋರಿಸು, ನನ್ನನ್ನು ಎತ್ತು ಅಂತ ಹೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಅಭಿಪ್ರಾಯವೂ ಇಲ್ಲಿದೆ. ಪರ್ವತವನ್ನು ದೇವರು ಎತ್ತಿದ್ನಲ್ಲ, ಈ ಪರ್ವತಗಳನ್ನು ಯಾವುದಕ್ಕೆ ಹೋಲಿಸ್ತಾರೆ ಅಂತ ಅಂದರೆ ಪಾಪಗಳಿಗೆ ಪರ್ವತವನ್ನು ಹೋಲಿಸ್ತಾ ಇರ್ತಾರೆ. ಪಾಪ ಪರ್ವತ ಅಂತ ಇರ್ತಾರೆ. ಪಾಪ ಪರ್ವತವನ್ನು ಕಡಿದು ಹಾಕ್ತಾನೆ ಅಂತ ಅದನ್ನು ಸಾಹಿತ್ಯಿಕವಾಗಿ ಪ್ರಯೋಗ ಮಾಡ್ತಾ ಇರ್ತಾರೆ, ಬಹಳ ಅದ್ಭುತವಾಗಿ ಪ್ರಯೋಗ ಮಾಡ್ತಾರೆ. ಪಾಪದ ಕತ್ತಲನ್ನು ನಾಶ ಮಾಡಿದ, ಪಾಪವೆಂಬ ಕತ್ತಲನ್ನು ನಾಶ ಮಾಡಿದ, ಪಾಪವೆಂಬ ಪರ್ವತವನ್ನು ನಾಶ ಮಾಡಿದ ಅಂತ ಹೀಗೆಲ್ಲ ಹೇಳ್ತಾ ಇರ್ತಾರೆ. ಹೀಗಾಗಿ ನಾನು ಮಾಡಿದ್ದೇನೆ ಪಾಪ ಪರ್ವತ. ಆ ಪಾಪ ಪರ್ವತವನ್ನು ನಾಶ ಮಾಡಬೇಕಾದ್ರೆ, ಪಾಪ ಪರ್ವತವನ್ನು ಎತ್ತಬೇಕಾದ್ರೆ ಅದು ನನಗೇ ಸಾಧ್ಯ ಹೊರತು ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಸಾಧ್ಯವಿಲ್ಲ ಅನ್ನೋದಕ್ಕಾಗಿ ನಾನು ಪಾಪಿಯಾಗಿದ್ದೇನೆ, ನನ್ನನ್ನು ಉದ್ಧಾರ ಮಾಡಿ, ನನ್ನ ಪಾಪಗಳನ್ನೆಲ್ಲ ತೊಳೆದು ಹಾಕಿ ನನ್ನನ್ನು ಉದ್ಧಾರ ಮಾಡಿ, ನನ್ನನ್ನು ಪಾಲಯ, ನನ್ನನ್ನು ಸಂರಕ್ಷಣೆ ಮಾಡು. ನೀನೇ ಸಂರಕ್ಷಣೆ ಮಾಡದೆ ಹೋದರೆ ಮತ್ತಾರು ನನಗೆ ಪಾಲಕ, ನನಗೆ ರಕ್ಷಕರು ಮತ್ತಾರೂ ಇಲ್ಲ, ನೀನೇ ಶರಣು, ನೀನೇ ರಕ್ಷಕ ಅಂತನ್ನೋ ಭಾವನೆಯಲ್ಲಿ ನಾನಿದ್ದೇನೆ ಅಂತ ವಾದಿರಾಜರಂತಾರೆ. ಲೀಲಯ ಧೃತಭೂಧರ ಅಂಬುರುಹೋದರ. ಮತ್ತೇನು ಮಾಡಿದ್ದಾನೆ ಭಗವಂತ? ಅಂಬುರುಹ ಉದರ ಅಂದರೆ ಅಂಬು ಅಂದರೆ ನೀರು, ಅಂಬುರುಹ ನೀರಿನಲ್ಲಿ ಬೆಳೆದದ್ದು ಯಾವುದದು? ಸಮಸ್ತ ಪ್ರಪಂಚ ಬ್ರಹ್ಮಾಂಡ ಅಂತ ಹೇಳ್ತಾರೆ. ವನಜಾಂಡ ಬ್ರಹ್ಮಾಂಡ. ಆ ಬ್ರಹ್ಮಾಂಡ ಎಲ್ಲಿ ಹುಟ್ಟಿದೆ? ಗರ್ಭೋದಕದಲ್ಲಿ ಬ್ರಹ್ಮಾಂಡ ಹುಟ್ಟಿದೆ ಅಂತ. ಗರ್ಭೋದಕದಲ್ಲಿ ಹುಟ್ಟಿದ ಆ ಬ್ರಹ್ಮಾಂಡವನ್ನು ಭಗವಂತ ತನ್ನ ಹೊಟ್ಟೆಯಲ್ಲಿ ಧಾರಣೆ ಮಾಡಿದ್ದಾನೆ. ಅಂಬುರುಹ ನೀರಿನಲ್ಲಿ ಹುಟ್ಟಿದ ಸಮಸ್ತ ಪ್ರಪಂಚವನ್ನು ಅಂಬುರುಹ ಉದರ ಅದನ್ನೆಲ್ಲ ತನ್ನ ಹೊಟ್ಟೆಯಲ್ಲಿ ಭಗವಂತ ಹಾಕಿಕೊಳ್ತಾನೆ ಪ್ರಳಯ ಕಾಲದಲ್ಲಿ. ನೀನೇ ಪ್ರಳಯ ಕಾಲದಲ್ಲಿ ನಾಶ ಮಾಡ್ತಿ, ಈಗಲೂ ನೀನೇ ಸಂರಕ್ಷಣೆ ಮಾಡಬೇಕು ಅಂತ ವಾದಿರಾಜರು ಪ್ರಾರ್ಥನೆ ಮಾಡ್ತಾರೆ. ಲೀಲಯಾಂಬುರುಹೋದರ ಸ್ವಜನೋದರ. ಪ್ರಳಯ ಕಾಲ ಬಂತು ಅಂತ ಅಂದರೆ ಅಷ್ಟೆಲ್ಲ ಪ್ರಪಂಚವನ್ನು ನಿನ್ನ ಹೊಟ್ಟೆಯಲ್ಲಿ ಹಾಕ್ಕೊಂಡು ಸಂರಕ್ಷಣೆ ಮಾಡ್ತೀಯಲ್ಲ, ಹಾಗೆ ಅವನ ಪಾಪ ಒಂದು ಸ್ವಲ್ಪ ಹೊಟ್ಟೆಯೊಳಗೆ ಹಾಕು ಅಂತ ಇರ್ತಾರಲ್ಲ, ಅದೊಂದು ಭಾಷೆ, ಒಂದು ಪ್ರಾದೇಶಿಕವಾದ ಭಾಷೆ ಅದು. ಪಾಪ ಮಾಡಿದ್ದಾನೆ, ಹೌದು ಹೊಟ್ಟೆಯೊಳಗೆ ಹಾಕು ಅಂತೇನು ಹೊಟ್ಟೆಯೊಳಗೆ ಹಾಕೋದು? ಅವನನ್ನು ತಿಂದ್ಬಿಡೋದೇನು? ವಾತಾಪಿ ಇಲ್ವಲ್ಲ ತಿಂತಿದ್ರಲ್ಲ, ಹೊಟ್ಟೆಯೊಳಗೆ ಹಾಕ್ಕೊಳ್ತಾ ಇದ್ರಲ್ಲ, ಹಾಗೆ ಅವನನ್ನು ಸ್ವಲ್ಪ ಹೊಟ್ಟೆಯೊಳಗೆ ಹಾಕು ಅಂತಂದರೆ ತಿಂದ್ಬಿಡೋದೇನು? ಅಲ್ಲ, ಹೊಟ್ಟೆಯೊಳಗೆ ಹಾಕು ಅಂತ ಅಂದರೆ ಅವನ ದೋಷಗಳನ್ನು ನೀನು ನುಂಗಿಬಿಡು ಅಂತ ಅರ್ಥ, ದೋಷಗಳನ್ನು ಹೊರಗೆ ಹಾಕಬೇಡ ಅಂತ ಅರ್ಥ. ಹಾಗೆ ಇಲ್ಲಿ ನಮ್ಮನ್ನು ಪ್ರಪಂಚವನ್ನು ಒಳಗೆ ಹಾಕ್ಕೊಳ್ತಾನೆ, ಹೊಟ್ಟೆಯೊಳಗೆ ಹಾಕ್ಕೊಳ್ತಾನೆ. ಹಾಗೆ ನನ್ನನ್ನು ಸ್ವಲ್ಪ ಹೊಟ್ಟೆಯೊಳಗೆ ಹಾಕೋ, ಹೊಟ್ಟೆಯೊಳಗೆ ಹಾಕ್ಕೊಂಡ್ರೆ ನಾನು ಸುರಕ್ಷಿತವಾಗಿ ತಣ್ಣಗಿರ್ತೇನೆ, ಅಲ್ಲಿ ಏನೂ ತೊಂದರೆ ಆಗೋದಿಲ್ಲ, ಎ ಸಿಯಲ್ಲಿ ಕೂತಾಗಿ ಇರ್ತದೆ. ದೇವರ ಹೊಟ್ಟೆಯೊಳಗೆ ನಮ್ಮನ್ನು ಹಾಕ್ಕೊಂಡ್ರೆ ಯಾವ ತೊಂದರೆಯೂ ಇರೋದಿಲ್ಲ. ಹೊರಗೆ ಪ್ರಳಯ, ಭಾರೀ ಪ್ರಳಯ ಹೊರಗೆ. ಅಂತಹ ಪ್ರಳಯದಲ್ಲಿ ನಮಗೆ ಇರ್ಲಿಕ್ಕೆ ಸಾಧ್ಯವಿದೆ ಏನು? ಸಾಧ್ಯವಿಲ್ಲ ಅನ್ನೋದಕ್ಕಾಗಿ ವಾದಿರಾಜರಂತಾರೆ, ಪ್ರಳಯ ಕಾಲ ಬಂದಾಗ ಎಲ್ಲವನ್ನೂ ಹೊಟ್ಟೆ ಒಳಗೆ ಹಾಕ್ಕೊಂಡು ಸಂರಕ್ಷಣೆ ಮಾಡ್ತೀಯಲ್ಲ, ನನ್ನೊಂದಿಷ್ಟು ಪಾಪಗಳಿವೆ, ಎಷ್ಟಿದೆ ಅದು ನಿನಗೆ ಹೇಳು? ನಿನ್ನ ಹೊಟ್ಟೆ ಎಷ್ಟು ದೊಡ್ಡದಿದೆ? ಪ್ರಳಯ ಕಾಲದಲ್ಲಿ ಎಲ್ಲ ಪ್ರಪಂಚವನ್ನು ಹೊಟ್ಟೆಯೊಳಗೆ ಹಾಕಿಕೊಳ್ಳುವ ನಿನಗೆ ನನ್ನ ಪಾಪಗಳನ್ನು ಹೊಟ್ಟೆಯೊಳಗೆ ಹಾಕೊಳ್ಳಿಕ್ಕೆ ಬರೋದಿಲ್ವೇನು ಅನ್ನೋದಕ್ಕಾಗಿ ನನ್ನ ಪಾಪಗಳನ್ನು ಹೊಟ್ಟೆಯೊಳಗೆ ಹಾಕೋ ಅಂದರೆ ನನ್ನ ಪಾಪಗಳನ್ನು ನೋಡಬೇಡ, ನೋಡೋದಿಲ್ಲ ದೇವರು, ನೋಡೋದಿಲ್ಲ ಅನ್ನೋದನ್ನೇ ನೆನಪಿಸಿಕೊಡ್ತಾ ಇದ್ದಾರೆ ದೇವರಿಗೆ. ಇಷ್ಟೆಲ್ಲ ಪಾಪಗಳನ್ನು ನಾನು ಮಾಡಿದ್ದೇನೆ, ಆದರೆ ನೀನೇನು ಮಾಡ್ತಿ? ಎಲ್ಲ ಪ್ರಪಂಚವನ್ನು ಒಳಗೆ ಹಾಕ್ಕೊಂಡ ಹಾಗೆ ನನ್ನ ಪಾಪಗಳನ್ನು ಹೊಟ್ಟೆ ಒಳಗೆ ಹಾಕ್ಕೊಳ್ತಿ, ನನ್ನ ಗುಣಗಳನ್ನು ಮಾತ್ರ ನೋಡಿ ನನ್ನನ್ನು ಉದ್ಧಾರ ಮಾಡ್ತಿ, ನನಗೆ ಮುಕ್ತಿಯನ್ನು ಕೊಡ್ತಿ ಅಂತ ಹೇಳ್ತಾ ಇದ್ದಾರೆ. ಅಂಬುರುಹೋದರ ಪಾಲಯ, ನನ್ನನ್ನು ರಕ್ಷಣೆ ಮಾಡು, ಮುಕ್ತಿಯನ್ನು ಕೊಟ್ಟು ನನ್ನನ್ನು ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಅಂಬುರುಹೋದರ ಸ್ವಜನೋದರ. ಎಲ್ಲ ಪ್ರಪಂಚವನ್ನು ಹೊಟ್ಟೆಯೊಳಗೆ ಹಾಕ್ಕೊಳ್ತಾನೆ ದೇವರು ನಿಜ, ಆದರೆ ಅದರಲ್ಲಿಯೂ ಸಹ ಶ್ರೀಮದಾಚಾರ್ಯ ಹೇಳ್ತಾರೆ ತಾತ್ಪರ್ಯನಿರ್ಣಯದಲ್ಲಿ, ಯಾರು ತನ್ನ ಜನ ಅಂತ ಇದ್ದಾರೆ, ತನ್ನ ಭಕ್ತರು ಅಂತ ಇದ್ದಾರೆ, ಅಂಥವರನ್ನು ಮಾತ್ರ ಹೊಟ್ಟೆಯಲ್ಲಿ ಹಾಕ್ಕೊಳ್ತಾನೆ. ಉಳಿದವರನ್ನೆಲ್ಲ, ತಾಮಸರನ್ನೆಲ್ಲ, ದುಷ್ಟರನ್ನೆಲ್ಲ ನಾಭಿಯ ಕೆಳಗೆ ಹಾಕ್ಕೊಳ್ತಾನಂತೆ. ನಾಭ್ಯದೋ ಭಾಗ ದೇಶ ಸ್ಥಿತ
ಉತ್ತಮರಾದವರೇನಿದ್ದಾರೆ, ಸಜ್ಜನರು ಯಾರಿದ್ದಾರೆ? ಸ್ವಜನ. ದೇವರ ಜನರು ಅಂತ ಅಂದರೆ ಅವರು ಸಜ್ಜನರಾಗಲೇಬೇಕು, ಇಲ್ಲದೆ ಹೋದರೆ ಅವರು ದೇವರ ಜನರಲ್ಲ ಅನ್ನೋದಕ್ಕಾಗಿ ಸಜ್ಜನ ಅನ್ನೋದಕ್ಕಿಂತಲೂ ಸ್ವಜನ ಅನ್ನೋದು ಬಹಳ ಸ್ವಾರಸ್ಯಕರವಾದ ಶಬ್ದ. ಸಜ್ಜನ ಅಂದರೆ 4 ಒಳ್ಳೆಯ ಕೆಲಸ ಮಾಡಿದರೆ ಸಜ್ಜನ ಅಂತಂತ. ದೇವರನ್ನು ನಂಬಬೇಕು ಅಂತೇನಲ್ಲ. ನಾಸ್ತಿಕ ಇದ್ದಾನೆ, ಆದರೂ 4 ಜನರಿಗೆ ಉಪಕಾರ ಮಾಡಿದ್ದಾನೆ, ಬಹಳ ಸಜ್ಜನ ಇದ್ದಾನ್ರಿ ಅಂತಂತ. ದೇವರನ್ನು ಒಪ್ಪಬೇಕು ಅಂತೇನು ನಿಯಮ ಇಲ್ಲ ಸಜ್ಜನ ಅಂತ ಆಗಬೇಕಾದ್ರೆ ಈಗಿನ ಜಗತ್ತಿನಲ್ಲಿ. ಆದರೆ ವಾದಿರಾಜರಂತಾರೆ ಈ ಸಜ್ಜನ ಸ್ವಜನ ಈ ಎರಡರಲ್ಲಿ ಮತ್ತೆ ಯಾರು ಒಳ್ಳೆಯವರು ಅಂತ ಅಂದರೆ ಸ್ವಜನರು ಒಳ್ಳೆಯವರೇ ಹೊರತು ಸಜ್ಜನರು ಒಳ್ಳೆಯವರಲ್ಲ ಅಂತಂತ. ವಾದಿರಾಜನ ದೃಷ್ಟಿಯಲ್ಲಿ ಸಜ್ಜನರು ದುಷ್ಟರು ಅಂತ ಹೇಳ್ತಾರೆ. ಬರೀ 4 ಜನರಿಗೆ ಉಪಕಾರ ಮಾಡೋರು ಅಂತ ಏನಿದ್ದಾರಲ್ಲ ಅವರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಸ್ವಜನ ಯಾರು ದೇವರ ಜನರು ಅಂತ ಆಗಿದ್ದಾರಲ್ಲ ಅವರೇ ನಿಜವಾಗಿ ಸಜ್ಜನರು ಅಂತ ಹೇಳ್ತಾರೆ. ಯಾಕೆ? ಎಲ್ಲ ಕಡೆಗೆ ಭಗವಂತನನ್ನು ಕಾಣ್ತಾರೆ ಅವರು, ಎಲ್ಲ ಕಡೆಗೆ ಸ್ವ ಪರಮಾತ್ಮನನ್ನೇ ಕಾಣ್ತಾನೆ. ಎಲ್ಲ ಜನರಲ್ಲಿಯೂ ಸ್ವ ಪರಮಾತ್ಮನನ್ನ ಕಾಣುವವರು ಅವರು ಸ್ವಜನರು. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಎಲ್ಲ ಕಡೆಗೆ ಭಗವಂತನನ್ನು ಕಾಣ್ತಾನಂತ ಅನ್ನೋದಕ್ಕೆ ಆತ್ಮವತ್ ಸರ್ವಭೂತೇಶು. ಎಲ್ಲರನ್ನು ಹೇಗೆ ನೋಡಬೇಕು? ಎಲ್ಲರನ್ನು ಹೇಗೆ ನೋಡಬೇಕು ಅಂದರೆ ಎಲ್ಲರಲ್ಲಿಯೂ ದೇವರಿದ್ದಾನೆ ಅನ್ನೋ ಹಾಗೆ ನೋಡ್ಬೇಕಂತ ಎಲ್ಲರನ್ನು. ಆತ್ಮವತ, ಆತ್ಮ ಅಂದರೆ ಪರಮಾತ್ಮ, ಆತ್ಮವತ ದೇವರಿದ್ದಾನೆ ಅಲ್ಲಿ. ಆತ್ಮವತ್ ಸರ್ವಭೂತೇಶು, ಎಲ್ಲ ಭೂತಗಳಲ್ಲಿಯೂ ಸಹ ಭಗವಂತ ಇದ್ದಾನೆ ಅಂತ ಕಾಣಬೇಕಂತೆ. ಹಾಗೆ ಕಾಣುವ ಜನರು ಯಾರಿದ್ದಾರಲ್ಲ ಅಂಥವ್ರು ಯಾರಿಗೂ ತೊಂದರೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಹೆಂಡತಿಗೆ ತೊಂದರೆ ಕೊಡ್ತಾರೆ, ಪೀಡೆ ಕೊಡ್ತಾರೆ, ಹೊಡಿತಾರೆ, ಬಡಿತಾರೆ, ಸುಟ್ಟು ಹಾಕಿ ಬಿಡ್ತಾರೆ. ಎಷ್ಟೆಲ್ಲ ವಾರ್ತೆಗಳನ್ನು ನಾವು ಕೇಳ್ತೇವೆ ಹೇಳಿ. ಮಕ್ಕಳಿಗೆ ತೊಂದರೆ ಕೊಡುವ ಜನ ಎಷ್ಟಿದ್ದಾರೆ, ವಿದ್ಯಾರ್ಥಿಗಳಿಗೆ ಶಿಕ್ಷೆಯನ್ನು ಕೊಡುವ ಶಿಕ್ಷಕರು ಎಷ್ಟಿದ್ದಾರೆ. ಆ ಹೆಸರು ಸಾರ್ಥಕ ಮಾಡ್ಕೊಳ್ಬೇಕಲ್ಲ ಶಿಕ್ಷಕ ಅಂತ. ಶಿಕ್ಷೆ ಕೊಡದೆ ಹೋದರೆ ನಾನು ಹೇಗೆ ಶಿಕ್ಷಕನಾಗ್ತೇನೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆಯನ್ನು ಕೊಡ್ತಕ್ಕಂತಹ ಶಿಕ್ಷಕರು ಎಷ್ಟಿದ್ದಾರೆ. ಬೇಕಾದಷ್ಟು ಜನ ಇದ್ದಾರೆ ಜಗತ್ತಿನಲ್ಲಿ. ಆದರೆ ಯಾರು ಎಲ್ಲರಲ್ಲಿ ದೇವರನ್ನು ಕಾಣ್ತಾನೆ, ವಿದ್ಯಾರ್ಥಿಗಳಲ್ಲಿ ದೇವರನ್ನು ಕಾಣ್ತಾನೆ, ಶಿಕ್ಷೆಯನ್ನು ಕೊಡ್ತಾನೆ ಓದದೇ ಇದ್ದಾಗ. ಶ್ರೀಮದಾಚಾರ್ಯರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಹೇಗೆ ವಿದ್ಯಾರ್ಥಿಗಳಿಗೆ ಶಿಕ್ಷೆಯನ್ನು ಕೊಡಬೇಕು. ತಪ್ಪು ಮಾಡಿದಾಗ ಹೆಂಡತಿಗೆ ಹೊಡಿಬಹುದು, ಬೈಯಬಹುದು. ಹೇಗೆ? ಮಕ್ಕಳನ್ನು ಹೊಡಿಬಹುದು, ತಾಯಿ ತಂದೆ ಕೆಲಸಗಾರರನ್ನು ಬೈಬಹುದು, ಹೊಡಿಬಹುದು ತಪ್ಪಿದಾಗ. ಹೇಗೆ? ವೇದನಾವ ಚಿರಂ ನತು. ಹೊಡೆದಾಗ ಬೈದಾಗ ವೇದನೆ ಬಹಳತ್ತಾಗಬಾರ್ದಂತೆ. ಇದು ನೋಡ್ರಿ, ಹೊಡೆಯೋದು ಚಲೋ, ಯಾಕೆ ಸ್ವಲ್ಪ ಹೊತ್ತಿರ್ತದೆ. ಆದರೆ ಅಂದರೆ ನೋಡ್ರಿ, ಬೈದರೆ ಎಷ್ಟೊತ್ತು ಇರ್ತದೆ ಆ ವೇದನೆ, ಇಡೀ ದಿವಸ ಹಾಳಾಗಿ ಹೋಗ್ಬಿಡ್ತದೆ. ಬೈಸ್ಕೊಂಡವರ ದಿನ ಇಡೀ ದಿವಸ ಹಾಳಾಗಿ ಹೋಗ್ಬಿಡ್ತದೆ. ಆದರೆ ಯಾವ ವ್ಯಕ್ತಿ ಎಲ್ಲರಲ್ಲಿ ಭಗವಂತನನ್ನು ಕಾಣುತ್ತಾನೆ, ಮಗನನ್ನು ಬೈತಾ ಇರಬೇಕಾದ್ರೆ ದೇವರಿದ್ದಾನೆ ಅಂತ ನೆನಪಾಗ್ತದೆ. ಅಲ್ಲಿ ದೇವರಿದ್ದಾನೆ ಅನ್ನೋದಕ್ಕಾಗಿ ಬೈಲಿಕ್ಕೆ ಹೋಗೋದಿಲ್ಲ, ಸುಮ್ಮನೆ ತೊಂದರೆ ಕೊಡ್ಲಿಕ್ಕೆ ಹೋಗೋದಿಲ್ಲ, ಹೊಡಿಲಿಕ್ಕೆ ಹೋಗೋದಿಲ್ಲ, ಶಿಕ್ಷೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ? ದೇವರಿದ್ದಾನೆ. ಹೆಂಡತಿಯಲ್ಲಿ ಭಗವಂತ ಇದ್ದಾನೆ, ಕೆಲಸಗಾರರಲ್ಲಿ ಭಗವಂತ ಇದ್ದಾನೆ, ಎಲ್ಲ ಕಡೆಗೆ ಭಗವಂತ ಇದ್ದಾನೆ ಅಂತ ಕಾಣ್ತಾರೆ ಯಾರು? ಸ್ವಜನರು. ಹೀಗಾಗಿ ಅವರೇನು ಮಾಡ್ತಾರೆ? ಎಲ್ಲರನ್ನೂ ಒಂದೇ ತರಹ ಕಾಣ್ತಾರೆ. ಒಂದೇ ತರಹ ಅಂದರೆ ದೊಡ್ಡವರನ್ನ ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ದೊಡ್ಡವರಲ್ಲಿ ಭಕ್ತಿಯನ್ನು ಮಾಡ್ತಾರೆ, ಸಮಾನರಾದವರಲ್ಲಿ ಸ್ನೇಹವನ್ನು ಮಾಡ್ತಾರೆ, ತಮಗಿಂತಲೂ ಕೆಳಗಿನ ಜನರಲ್ಲಿ ವಾತ್ಸಲ್ಯವನ್ನು ಮಾಡ್ತಾರೆ. ಒಟ್ಟಾರೆ ಎಲ್ಲ ಜನರಲ್ಲಿಯೂ ಸ್ನೇಹವನ್ನು ಮಾಡ್ತಾರೆ. ಯಾರು? ಸ್ವಜನರು. ಆದರೆ ಯಾರು ಸಜ್ಜನರಿದ್ದಾರಲ್ಲ, 4 ಮಂದಿ ಜೊತೆಗೆ ಒಳ್ಳೆಯ ರೀತಿಯಾಗಿರ್ತಾರೆ, ಅವರಿಗೆ ಮಾತ್ರ ಸಜ್ಜನ. ಸಜ್ಜನ ಅಂದರೆ ನೋಡ್ರಿ, ನಿಮಗೆ ಯಾರು ಸಜ್ಜನ ಅಂತ ಅನಿಸಿರ್ತಾರೆ ಅವನು ನನಗೆ ದುರ್ಜನ ಆಗ್ತಾನೆ. ಯಾಕೆ? ಅವನು ನಿನಗೆ ಮಾತ್ರ ಬೇಕಲ್ಲ, ನನಗೆ ಬೇಕಾಗಿಲ್ಲ ಅನ್ನೋದಕ್ಕಾಗಿ ಅವನನ್ನು ದುರ್ಜನ ಅಂತನ. ಅವನ ಬಿಟ್ಬಿಡ್ರಿ, ಅವನದೆಲ್ಲ ಗೊತ್ತು ಅಂತ ಅಂದ್ಬಿಡುತ್ತೆ. ನನಗೆ ಬೇಕಾದವನು ನನಗೊಬ್ಬನಿಗೆ ಬೇಕಾಗಿರ್ಬೋದು, ಆದರೆ 8 ಜನರಿಗೆ ಅವನು ಬೇಡ ಆಗಿರ್ತಾನೆ. ಅವನು ಎಲ್ಲ ದೃಷ್ಟಿಯಲ್ಲಿ ಅವನು ಸಜ್ಜನನಾಗ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕಾಗಿ ವಾದಿರಾಜರಂತಾರೆ ಯಾರು ಸ್ವಜನರಾಗಿದ್ದಾರಲ್ಲ ಆ ಸ್ವಜನರು ಎಲ್ಲರಿಗೂ ಬೇಕಾದವರಾಗ್ತಾರೆ. ಭಾಗವತರು ಎಲ್ಲರಿಗೂ ಬೇಕಾದವರಾಗ್ತಾರೆ ಅನ್ನೋದಕ್ಕಾಗಿ ಮೊದಲಿಗೆ ಸ್ವಜನರಾಗಬೇಕಂತೆ ನಾವು. ಸ್ವಜನರಾದಾಗ ನಮ್ಮನ್ನು ದೇವರು ಹೊಟ್ಟೆಯಲ್ಲಿಟ್ಟುಕೊಳ್ತಾನೆ. ಹೊಟ್ಟೆಯಲ್ಲಿಟ್ಟುಕೊಂಡು ಭಗವಂತ ನಮ್ಮನ್ನು ಪಾಲನೆ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕಾಗಿ ಭಗವಂತನನ್ನ ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ. ಲೀಲೆಯ ಧೃತ ಭೂಧರಾಂಬುರು ಹೋದರ ಸ್ವಜನೋದರ. ಎಲ್ಲರನ್ನೂ, ಎಲ್ಲ ತನ್ನ ಜನರನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡು ಎಲ್ಲರನ್ನೂ ನೀನು ರಕ್ಷಣೆ ಮಾಡ್ತಿ ಭಗವಂತ
ಅನ್ನೋದಕ್ಕಾಗಿ ನನ್ನನ್ನು ರಕ್ಷಣೆ ಮಾಡುವಂತ ವಾದಿರಾಜರು ಈ ಸ್ತೋತ್ರ ಮಾಡಿ ಮುಂದೆ ಹೇಳ್ತಾರೆ. ಮಧ್ವಮಾನಸ ಪದ್ಮಭಾನು ಸಮಂ ಸ್ಮರ ಪ್ರತಿಮಂ ಸ್ಮರ ಸ್ನಿಗ್ಧ ನಿರ್ಮಲ ಶೀತಕಾಂತಿಲ ಸನ್ಮುಖಂ ಕರುಣೋನ್ಮುಖಂ ಹೃದಯಕಂಬು ಸಮಾನ ಕಂಧರಮಕ್ಷಯಂ ದುರಿತಕ್ಷಯಂ ಸ್ನಿಗ್ಧ ಸಂಸ್ತುತ ರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ. ಭಗವಂತನ ಸ್ತೋತ್ರವನ್ನು ಅಲ್ಲಿ ಮಾಡ್ತಾರೆ. ಶ್ರೀಮದಾಚಾರ್ಯರಿಗೆ ಹೇಗೆ ಬೇಕು ಭಗವಂತ? ಮಧ್ವ ಮಾನಸ ಪದ್ಮ ಭಾನು ಸಮಂ. ಶ್ರೀಮದಾಚಾರ್ಯರ ಮೇಲೆ ಎಷ್ಟು ವಾತ್ಸಲ್ಯ ದೇವರಿಗೆ ಅಂತ ಅಂದರೆ ಮಧ್ವ ಮಾನಸ ಪದ್ಮ. ಮಧ್ವಾಚಾರ್ಯರ ಮಾನಸವೆಂಬ ಪದ್ಮ, ಆ ಪದ್ಮವನ್ನು ಅರಳಿಸುವುದರಲ್ಲಿ ಭಗವಂತ ಭಾನುವಂತೆ, ಸೂರ್ಯನಂತೆ. ಅಂದರೆ ಆ ದೇವರಿಗೆ ಶ್ರೀಮದಾಚಾರ್ಯರ ಮನಸ್ಸೊಂದೇ ಪದ್ಮ, ಅದನ್ನು ಬಿಟ್ಟರೆ ಬೇರೆ ಯಾವುದೂ ಪದ್ಮ ಅಲ್ವೇ ಅಲ್ಲ. ಅಷ್ಟು ಚೆನ್ನಾಗಿ ಅರಳಿಸಿ ಬಿಡ್ತಾನಂತೆ. ಶ್ರೀಮದಾಚಾರ್ಯರ ಮನಸ್ಸನ್ನು ಅರಳಿಸಿ ಬಿಡ್ತಾನಂತೆ. ಯಾವಾಗಲೂ ಈ ಸೂರ್ಯ ಇದ್ದಾಗ ಅರಳುತ್ತಾನೆ, ಸೂರ್ಯಾಸ್ತ ಆಯಿತು ಅಂತಂದರೆ ಮತ್ತೆ ಬಾಡಿ ಹೋಗಿಬಿಡ್ತಾನೆ. ಆದರೆ ಮಧ್ವ ಮಾನಸ ಪದ್ಮ ಭಾನು ಸಮಂ. ಮಧ್ವಾಚಾರ್ಯರ ಮಾನಸ ಪದ್ಮಕ್ಕೆ ಇವರು ಭಾನು ಸಮಂ, ಸೂರ್ಯನಂತೆ ದೇವರು. ಯಾವಾಗ ಆ ದೇವರಿಗೆ ಉದಯಾಸ್ತ ಅಂತ ಇದೆ, ಏನು ಭಗವಂತನಿಗೆ ಸೂರ್ಯನಿಗಿದ್ದ ಹಾಗೆ ಇಲ್ಲ, ನಿರಂತರ ಆ ಸೂರ್ಯನ ಉದಯ, ಭಗವಂತನೆಂಬ ಕೃಷ್ಣನೆಂಬ ಸೂರ್ಯನ ಉದಯ ಯಾವಾಗಲೂ ಇರ್ತದೆ. ಅವ ಅಸ್ತ ಇಲ್ಲೇ ಇಲ್ಲ ಸೂರ್ಯನಿಗೆ. ಉದಯ ಅಸ್ತ ಅಂತ ಬರೆದಿರ್ತಾರೆ, ಸೂರ್ಯಾಸ್ತ ಸೂರ್ಯೋದಯ ಅಂತ. ದೇವರಿಗೆ ಉದಯ ಒಂದೇ ಗೊತ್ತು, ಅಸ್ತ ಗೊತ್ತೇ ಇಲ್ಲ ದೇವರಿಗೆ. ಹಾಗಾದ ಮೇಲೆ ಶ್ರೀಮದಾಚಾರ್ಯರ ಮನಸ್ಸು ಯಾವಾಗಲೂ ಅರಳಿರ್ತದೆ. ಸೂರ್ಯ ಇದ್ದಾಗ ಎಷ್ಟು ಹೊತ್ತು ಸೂರ್ಯ ಇರ್ತಾನೆ ಅಷ್ಟು ಹೊತ್ತು ಅರಳಿ ನಿಂತಿರ್ತದೆ ಕಮಲ. ಹಾಗೆ ಶ್ರೀಮದಾಚಾರ್ಯರ ಮನಸ್ಸು ಎಷ್ಟು ಹೊತ್ತು ಅರಳಿರ್ತದೆ ಅಂದರೆ ಸೂರ್ಯನ ಉದಯ, ಕೃಷ್ಣನ ಉದಯ ಎಷ್ಟು ಹೊತ್ತು ಇರ್ತದೆ ಅಷ್ಟು ಹೊತ್ತು ಅರಳಿ ಇರ್ತದೆ. ಎಷ್ಟು ಹೊತ್ತು ಇರ್ತದೆ ಕೃಷ್ಣನ ಉದಯ? ಅನಂತವಾಗಿ ಹಾಗೇನೇ ಇರ್ತದೆ. ಹೀಗಾಗಿ ಮಧ್ವಾಚಾರ್ಯರ ಮನಸ್ಸು ಪ್ರಫುಲ್ಲವಾಗಿ ಅರಳಿ, ಯಾವಾಗಲೂ ಅರಳಿದ ಕಮಲದ ಹಾಗೆ ಶ್ರೀಮದಾಚಾರ್ಯರ ಮನಸ್ಸಿರ್ತದೆ ಅಂತ ವಾದಿರಾಜರಂತಾರೆ. ಇಲ್ಲಿ ನೋಡ್ರಿ, ಕೃಷ್ಣನ ಸ್ತುತಿಯೂ ಆಯಿತು, ಶ್ರೀಮದಾಚಾರ್ಯರ ಸ್ತುತಿಯೂ ಆಯಿತು. ಯಾವಾಗಲೂ ಅವರ ಹೃದಯ ಅರಳಿರ್ತದೆ. ದೇವರನ್ನು ಕಂಡ್ರೆ ಸಾಕು ಮನಸ್ಸು ಅರಳುತ್ತದೆ. ನಮಗೆ ಗೊತ್ತೇನು ನಮ್ಮ ಮನಸ್ಸು ಯಾವಾಗ ಅರಳುತ್ತದೆ? ಮನಸ್ಸು ಪ್ರಫುಲ್ಲವಾಗ್ತದೆ, ಕೇಳಿ ಗೊತ್ತು. ಆದರೆ ಯಾವ ಕಾರಣಕ್ಕಾಗಿ ನಮ್ಮ ಮನಸ್ಸು ಅರಳುತ್ತದೆ ಹೇಳ್ರಿ? ಮನಸ್ಸಿಗೆ ಯಾವ ಕಾರಣಕ್ಕಾಗಿ ಸಂತೋಷವಾಗ್ತದೆ? ವಿಷಯಗಳನ್ನು ನೋಡಿದಾಗ ಸಂತೋಷವಾಗ್ತದೆ, ಬೇರೆ ಬೇರೆ ಪದಾರ್ಥಗಳನ್ನು ನೋಡಿದಾಗ ಸಂತೋಷವಾಗ್ತದೆ. ಆದರೆ ಅದು ಮಾನಸಿಕವಾಗಿ ಸಂತೋಷವಾಗುವುದಿಲ್ಲ. ಅದೇ ಭಗವಂತನ ಚರಿತ್ರೆಯನ್ನು ಕೇಳಿದಾಗ, ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಮನಸ್ಸು ಉಬ್ಬಿ ಬರ್ತದೆ ನೋಡಿ, ಆನಂದ ಆಗ್ತದೆ. ಅದು ಮನಸ್ಸಿಗೆ ಆಗುವ ಆನಂದ. ಅದು ನಾಲಿಗೆಗೆ ಅಲ್ಲ, ಕಣ್ಣಿಗೆ ಅಲ್ಲ, ಕಿವಿಗೆ ಅಲ್ಲ, ಮೂಗಿಗೆ ಅಲ್ಲ, ಯಾವ ಭಾಷೆ ಇಂದ್ರಿಯಗಳಿಗೂ ಆಗುವ ಆನಂದ ಅಲ್ಲ, ಅದು ಮನಸ್ಸಿಗೆ ಆಗುವ ಆನಂದ. ಸ್ತೋತ್ರ ಮಾಡಬೇಕಾದರೆ ಯಾವುದೋ ಒಂದು ಶಬ್ದದ ಅರ್ಥವನ್ನು ತಿಳಿದರೆ, ಭಗವಂತನ ಯಾವುದೋ ಒಂದು ಮಹಿಮೆಯನ್ನು ಅನುಸಂಧಾನ ಮಾಡಿದರೆ ಮನಸ್ಸು ಬಿರಿದು ಬರ್ತದಲ್ಲ, ಮನಸ್ಸು ಆನಂದ ಆಗ್ತದಲ್ಲ, ಮನಸ್ಸು ಉಬ್ಬುತ್ತದಲ್ಲ. ಆ ತರಹ ಎರಡು ಸಲ ಆಗ್ತದೆ ಹೇಳಿ ನಮಗೆ. ಯಾವಾಗ ಆಗ್ತದೆ? ಬಹಳ ಕಡಿಮೆ. ಬರೀ ಬಾಯಿಂದ ನಕ್ಕರೆ ಅಲ್ಲ, ಶಬ್ದ ಮಾಡಿದರೆ ಅಲ್ಲ. ಇವತ್ತಿನ ಜನ ಹೇಳ್ತಾ ಇರ್ತಾರಲ್ಲ, ಯಾವಾಗಲೂ ನಗ್ತಾ ಇರಿ, ಬೆಳಗ್ಗೆ ಎದ್ದು ಆ ನಗುನೇ ಕೇಳಿಸ್ತಾ ಇರ್ತದೆ ಎಲ್ಲ ಕಡೆಗೆ. ಅದಲ್ಲ, ಬಾಯಿಂದ ನಗೋದಲ್ಲ, ಮನಸ್ಸಿನಿಂದ ನಗಬೇಕು ಅಂತ ಹೇಳ್ತಾರೆ. ಅದನ್ನು ಕಲಿಸ್ತಾರೆ ಶ್ರೀಮದಾಚಾರ್ಯರು, ಎಲ್ಲರಿಗೂ ಕಲಿಸ್ತಾರೆ ಆ ಪಾಠವನ್ನು ಅಂತ ವಾದಿರಾಜರಂತಾರೆ. ಮಧ್ವಮಾನಸ ಪದ್ಮ ಭಾನು ಸಮಂ. ಮಧ್ವಾಚಾರ್ಯರ ಮನಸ್ಸು ಅರಳಬೇಕಾದರೆ ಯಾರು ಬೇಕು? ದೇವರು ಬೇಕು. ಯಾವಾಗಲೂ ದೇವರ ಎದುರಿಗೆ ಇರ್ತಾರೆ. ಕಮಲದ ಎದುರಿಗೆ ಸೂರ್ಯ ಇದ್ದರೆ ಅರಳಿರ್ತದೆ. ಹಾಗೆ ಶ್ರೀಮದಾಚಾರ್ಯರ ಮನಸ್ಸೆಂಬ ಕಮಲದ ಎದುರಿಗೆ ಯಾವಾಗಲೂ ಭಗವಂತ ಇರ್ತಾನೆ, ಅಲ್ಲೇ ಕೂತಿರ್ತಾನೆ ದೇವರು. ಅದನ್ನೇ ಆಸನ ಅಂತ ಮಾಡ್ಕೊಂಡಿರ್ತಾನೆ. ಇನ್ನು ಅರಳದೆ ಅದು ಮುಚ್ಚಿಬಿಡ್ತದೋ ಅದು. ಶ್ರೀಮದಾಚಾರ್ಯರ ಮಧ್ವಾಚಾರ್ಯರ ಮಾನಸ ಕಮಲದಲ್ಲಿ ಕೃಷ್ಣನೆಂಬ ಸೂರ್ಯ ಕೂತಾಗ, ಎಲ್ಲಿಯೋ ಅಲ್ಲ, ಆಕಾಶದಲ್ಲಿದ್ದ ಸೂರ್ಯ ಭೂಮಿಯಲ್ಲಿದ್ದ ಕಮಲವನ್ನು ಅರಳಿಸ್ತದೆ. ಇಲ್ಲಿ ಎಲ್ಲಿಯೋ ಸಂಬಂಧ ಅಲ್ಲ, ಶ್ರೀಮದಾಚಾರ್ಯರ ಮಾನಸ ಕಮಲ ಆದರೆ ಆ ಮಾನಸ ಕಮಲದಲ್ಲಿಯೇ ಭಗವಂತ ಕೂತಿದ್ದಾನೆ. ಆಚೆ ಈಚೆ ಅಲಗಾಡೋದಿಲ್ಲ. ಹೀಗಾಗಿ ಅದು ಮುಡಿದುಕೊಳ್ಳಿಕ್ಕೆ ಸಮಯವೇ ಇಲ್ಲ. ಶ್ರೀಮದಾಚಾರ್ಯರ ಮನಸ್ಸು ಮುಚ್ಚಿಕೊಳ್ಳಿಕ್ಕೆ, ಮುದುಡಲಿಕ್ಕೆ ಸಮಯವೇ ಇಲ್ಲ. ಅಷ್ಟು ಅದ್ಭುತವಾಗಿ ಶ್ರೀಮದಾಚಾರ್ಯರ ಮನಸ್ಸಿನಲ್ಲಿ ಯಾವಾಗಲೂ ಭಗವಂತನನ್ನು ಚಿಂತನೆ ಮಾಡ್ತಾ ಇರ್ತಾರೆ ಅನ್ನೋದಕ್ಕಾಗಿ ಅವರ ಮನಸ್ಸು ಯಾವಾಗಲೂ ಅರಳಿರ್ತದೆ ಅನ್ನೋದಕ್ಕಾಗಿ ಅಂತಹ ಕೃಷ್ಣ ಎಲ್ಲಿದ್ದಾನೆ? ಸ್ನಿಗ್ಧ ಸಂಸ್ತುತ ರೂಪ್ಯಪೀಠ ಕೃತಾಲಯಂ ಹರಿಂ. ಎಲ್ಲಿ ತನಕ ಸ್ತೋತ್ರ ಮಾಡಬೇಕು? ಆ ಲಯಂ,
ನಮ್ಮ ದೇಹದ ಲಯ, ಲಿಂಗ ಶರೀರ ಹೋಗುವ ತನಕ, ಬರೀ ಅಲ್ಲಿ ತನಕ ಮಾತ್ರ ಅಲ್ಲ, ಲಿಂಗ ಶರೀರ ಹೋದ ಮೇಲೂ ಮುಕ್ತಿಯಲ್ಲಿಯೂ ಸಹ ಆ ಪರಮಾತ್ಮನನ್ನ ಸ್ಮರಣೆ ಮಾಡು ಅಂತ ತಮ್ಮ ಮನಸ್ಸಿಗೆ ಹೇಳ್ಕೊಳ್ತಾ ಇದ್ದಾರೆ. ಯಾಕೆ? ಶ್ರೀಮದಾಚಾರ್ಯರು ಮನಸ್ಸಿನಿಂದ ಸ್ಮರಣೆ ಮಾಡಿದ್ದಾರೆ ಅನ್ನೋದಕ್ಕಾಗಿ ಅವರ ಮನಸ್ಸು ಅರಳಿದೆ. ಹಾಗೆ ನಮ್ಮ ಮನಸ್ಸು ಅರಳಬೇಕಾದರೆ ಶ್ರೀಮದಾಚಾರ್ಯರು ಸ್ಮರಣೆ ಮಾಡಿದ ಭಗವಂತನನ್ನ, ಕೃಷ್ಣನನ್ನ ನೀನು ಮನಸ್ಸಿನಿಂದ ಸ್ಮರಣೆ ಮಾಡು ಅಂದಾಗ ನಿನ್ನ ಆ ಮಾನಸ ಕಮಲ ಅರಳುತ್ತದೆ. ಆವಾಗ ನಿನಗೆ ಆನಂದ ಆಗ್ತದೆ. ಆ ಆನಂದವನ್ನು ನೀನು ಪಡಿ ಅಂತ ಹೇಳಿ ತಮ್ಮ ಮನಸ್ಸಿಗೆ ವಾದಿರಾಜರು ಹೇಳ್ತಾ ಇದ್ದಾರೆ ಅಂತ ತಿಳಿತಾ, ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣ